ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಬೆಳಗಿನ ಜಾವದಲ್ಲಿ ನಿಮ್ಮ ಜಾವನ ಪ್ರಾರ್ಥನೆಯಲ್ಲಿ ಸೇರಿ ಬರಲಿಕ್ಕೆ ಕರ್ತನು ಕೊಟ್ಟಂತ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲ ವಿಜ್ಞಾನದಲ್ಲಿ ನಾವು ಕಲಿತಿರುವಂತಹ ವಿಚಾರ, ಕರ್ತನು ನಮ್ಮನ್ನ ವಾಕ್ಯ ಕಲಿಸಿ ಹಾಗೇ ಕುತ್ಕೊಂಡು ತಿನ್ನೋದಕ್ಕೆ ಬಿಡೋನಲ್ಲ. ಮಕ್ಕಳಿಗೆ ನಾವು ಹಾಗೇ ನೀನು ಕುತ್ಕೊಂಡು ತಿಂತಾ ಇರಪ್ಪ ಜೀವನ ಇಲ್ಲ ಅಂತ ಅನ್ಕೊಂಡ್ಬಿಡ್ತೀವ. ಏನಾದ್ರು ಆಕ್ಟಿವ್ ಏನಾದ್ರು ಮಾಡ್ತೀವಿ. ಚಿಕ್ಕ ವಯಸ್ಸಿನಲ್ಲೇ ಅಷ್ಟೇನೆ. ನಮ್ಮ ತಾಯಿ ಹೆಂಗೆ ಮಾಡೋದು ಅಂತಂದ್ರೆ, ಇಬ್ರು ಗಂಡ್ಮಕ್ಳು ಹುಟ್ಟುಬಿಟ್ರು. ಗಂಡ್ಮಕ್ಳು ಹುಟ್ಟುಬಿಟ್ಟು ಎಲ್ಲರೂ ಏನ್ ಮಾತಾಡಕ್ಕೆ ಸ್ಟಾರ್ಟ್ ಮಾಡೋದು ಅಂತಂದ್ರೆ, ನಿಮ್ಮ ಮನೇಲಿ ಕೆಲಸ ಮಾಡಕ್ಕೆ ಯಾರು ಇಲ್ಲ ಅನ್ಕೊಂಡು ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಆವಾಗ ಗಂಡ್ಮಕ್ಳು ಅಂತಂದ್ರೆ ಒಂದ್ ಕಡೆ ಹೊಟ್ಟೆ ಕಿಚ್ಚು, ಅಂದ್ರೆ ಇವರು ಮಕ್ಕಳಲ್ಲಿ ಗಂಡು ಮಕ್ಕಳೇ ಹುಟ್ಟಿದಾರಲ್ಲ ಅಂತ ಅನ್ಕೊಂಡು. ಈ ಕಡೆ ಗಂಡು ಮಕ್ಕಳಿದ್ದು ಪ್ರಾಮುಖ್ಯತೆ ಅಷ್ಟೊಂದು ಇಲ್ಲ ಅನ್ಸುತ್ತೆ. ಆಕೆ ಏನಾದ್ರು ಅಲ್ಲಿ ಆ ಮಂಗಳೂರು ಪಟ್ಟಣದಲ್ಲಿ ಹೆಂಗೆ ಅಂತಂದ್ರೆ, ತಂದೆ ತಾಯಿರು ಡಿಪೆಂಡ್ ಆಗೋದೇ ಗಂಡು ಮಕ್ಕಳನ್ನು. ಯಾಕಂತಂದ್ರೆ ಅಲ್ಲಿ ಹೂಡುವಂತ ವ್ಯವಸ್ಥೆ ಇಲ್ಲ, ಅಲ್ಲಿ ಕೊಳ್ಳಿ ಇಡುವಂತ ವ್ಯವಸ್ಥೆ ಇರೋದು. ಸೊ ಅದಕ್ಕೋಸ್ಕರ ಕೊಳ್ಳಿ ಇಡಕ್ಕೆ ಗಂಡು ಮಗ ಬೇಕಲ್ಲ ಅಂತ ಅನ್ಕೊಂಡು ಏನ್ ಮಾಡ್ತಾರೆ, ತಂದೆ ತಾಯಿಗಳು ಗಂಡು ಮಕ್ಕಳ ಜೊತೆನೆ ಹೆಚ್ಚಾಗಿರ್ತಾರೆ. ಸೊ ಅದಕ್ಕೋಸ್ಕರ ಇವರಿಗೆ ನನಗೆ ಕೊನೆಯವರೆಗೂ ನನಗೆ ಸಹಾಯ ಮಾಡೋದು, ನನ್ನನ್ನು ಸಾಕೋದು ಇವನೇ ಅಂತ ಅನ್ಕೊಂಡು ಅದಕ್ಕೆ ಪ್ರಾಮುಖ್ಯತೆ ಕೊಡಲಾಗಿದೆ. ಸೊ ಅದಕ್ಕೋಸ್ಕರ ಏನಾಯ್ತು, ನನ್ನ ತಾಯಿ ಏನ್ ಮಾಡಿದ್ರು, ಅವ್ರ ಚಿಕ್ಕ ವಯಸ್ಸಿನಲ್ಲೇ ನಮ್ಮನ್ನ ಏನಾದ್ರು ಚಿಕ್ಕ ಕೆಲಸಗಳನ್ನ ಕೊಡೋದು, ಒಂದು ಲೋಟ ತಗೊಂಡು ಹೋಗಿ ತೊಳ್ಕೊಂಡ್ ಬಾ ಅಂತ ಹೇಳೋದು, ಏನಾದ್ರೂ ಒಂದು ವರ್ಷಕ್ಕೆ ಕೇಳೋದು, ಏನಾದ್ರೂ ಒಂದು ಗುಡ್ಸಕ್ಕೆ ಹೇಳೋದು, ಚಿಕ್ಕ ವಯಸ್ಸಿನಲ್ಲೇ ಕಲ್ಸಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಗಿರೋದ್ರಿಂದ ಮನೆ ಕೆಲಸಗಳಲ್ಲಿ ಯಾರು ಕೂಡ ನಮ್ಮಮ್ಮ ಅನಾರೋಗ್ಯದಿಂದ ಬೀಳಿದ್ರೆ ಮಾತ್ರನೇ ಅವ್ರನ್ನ ನೋಡ್ಕೊಳಕ್ಕೆ ಯಾರಾದ್ರೂ ಅವ್ರ ತಂಗಿರೋ ಅವರ್ಯಾರು ಬರ್ತಾ ಇದ್ರು. ಇಲ್ಲ ಅಂತಂದ್ರೆ ಮನೇಲಿ ಕೆಲಸ ಮಾಡೋದಕ್ಕೆ ನಾವಿಬ್ಬರೇ ಇದ್ವಿ, ನಾನು ಮತ್ತು ನನ್ನ ತಮ್ಮ. ಅವನು ಗುಡಿಸಿ ಎಲ್ಲ ಕೊಟ್ರೆ ನಾನು ಒರೆಸ್ತಾ ಇದ್ದೆ, ಅಥವಾ ನಾನು ಪಾತ್ರೆ ತೊಳಿತಾ ಇದ್ದೆ, ಅಥವಾ ನಾನು ಬಟ್ಟೆ ಒಗಿತಿದ್ದೆ, ಅವನು ಪಾತ್ರೆ ತೊಳಿತಾ ಇದ್ದ. ಈ ರೀತಿಯಲ್ಲಿ ಮನೆಯಲ್ಲಿರುವಂತ ಎಲ್ಲ ಕ್ಲೀನಿಂಗ್ ವಿಚಾರಗಳನ್ನ ನಾವಿಬ್ರು ಹಂಚಿಕೊಂಡು ಮಾಡುವಂತೆ ಕರ್ತನು ಕಲಿಸಿದ್ರು. ಅದೇ ರೀತಿಯಲ್ಲಿ ಚಿಕ್ಕ ಮಕ್ಕಳಾಗಿರುವಂತ ಎಲ್ಲವನ್ನ ಪೌಷ್ಟಿಕಾಂಶವನ್ನ ಕೊಟ್ಟು ಎಲ್ಲವನ್ನ ಬೋಧಿಸಿ ಎಲ್ಲವನ್ನ ತಿಳಿಸಿ ನಾವು ಕೂರುವಂತೆ ಮಾಡೋದಿಲ್ಲ, ಅವರನ್ನ ಕ್ರಿಯೆಗಳನ್ನ ಮಾಡುವಂತೆ, ಅವರ ಮುಂದೆ ಇನ್ನೊಬ್ಬರನ್ನ ನಡೆಸುವಂತೆ ತಂದೆ ತಾಯಿ, ಶಾರೀರಿಕ ತಂದೆ ತಾಯಿಯನ್ನು ನಾವೇ ಕಲಿಸುವಾಗ ನಮ್ಮ ಕರ್ತನು ಸುಮ್ಮನಿರುವುದಕ್ಕೆ ಬಿಡೋದಿಲ್ಲ. ಹಲ್ಲೆಲೂಯಾ. ಆತನು ಕ್ರಿಯೆಗಳನ್ನ ತನ್ನ ರಾಜ್ಯಕ್ಕೋಸ್ಕರ ಮಾಡುವುದಕ್ಕೋಸ್ಕರವಾಗಿ ನಡೆಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ನಾಯಕತ್ವದ ವಿಚಾರವಾಗಿ ನಮಗೆ ದೇವರು ಮುಂದಿನ ದಿನಮಾನದಲ್ಲಿ ಕೊಡುವಂತ ಜವಾಬ್ದಾರಿಯನ್ನ ಯಾವ ಒಂದು ವಾಕ್ಯಾನುಸಾರವಾಗಿ ನಾವು ಮಾಡಬೇಕು ಅನ್ನೋದನ್ನ ನಮಗೆ ದೇವರು ಕಲಿಸ್ತಾ ಇದ್ದಾನೆ. ಆ ವಿಚಾರವಾಗಿ ನಾವು ಕಳೆದ ಒಂದು ವಾರದಿಂದ ನಾವು ಕಲಿತಾ ಇದ್ದೇವೆ. ಲಾಸ್ಟ್ ಟಾಪಿಕ್ ಏನು ನೋಡುವಾಗ, ಆರೋನನೆಂಬ ಒಂದು ಸಹಾಯಕನಾಗಿ ಮೋಶೆಗೆ ಇದ್ದಂತ, ಈಗ ಹೇಳೋದಾದ್ರೆ ಒಂದು ಅಸಿಸ್ಟೆಂಟ್ ಪಾಸ್ಟರ್, ಸೀನಿಯರ್ ಪಾಸ್ಟರ್ಗೆ ಇದ್ದಂತ ಅಸಿಸ್ಟೆಂಟ್ ಪಾಸ್ಟರ್ ಏನ್ ಮಾಡ್ದ, ತಪ್ಪನ್ನ ಯಾರಿಗೆ ಹೇಳ್ಕೊಟ್ಟ, ಜನರಿಗೆ ಹೇಳ್ಕೊಟ್ಟ. ಆತನ ಅದನ್ನ ಹೇಳ್ಕೊಡ್ಬೇಕಾಗಿರ್ಲಿಲ್ಲ, ಹೇಳ್ಕೊಡಬಾರ್ದಿತ್ತು, ಆದರೆ ಹೇಳಿಕೊಟ್ಟು ಅವರನ್ನ ತಪ್ಪಾದ ದಾರಿಯಲ್ಲಿ ನಡೆಸಿದ. ಇದನ್ನ ಸೀನಿಯರ್ ಪಾಸ್ಟರ್ಗೆ ನೋಡಿ ಏನಾಯ್ತು, ಸಿಟ್ಟು ಬಂದ್ರು ಕೂಡ ಏನು ಮಾಡೋ ಪರಿಸ್ಥಿತಿ ಇಲ್ಲ. ಆದ ನಂತರ ಅನೇಕ ಘಟನೆಗಳನ್ನು ನಡೆಯುವಂತ ಸಂದರ್ಭದಲ್ಲಿ ದೇವರೇನ್ ಮಾಡ್ತಾರೆ, ದೇವರೇನ್ ಡಿಸಿಷನ್ ತಗೋತಾರೆ, ನಿನ್ನನ್ನು ಈ ಎಲ್ಲಾ ಜನಾಂಗವನ್ನ, ಈ ಎಲ್ಲಾ ಜನರನ್ನ ನಾನು ತೆಗೆದು ನಾನೇನ್ ಮಾಡ್ತೇನೆ, ನನ್ನ ಹೊಸ ಜನಾಂಗವನ್ನ ನಿನ್ನಿಂದ, ನೀನ್ ನನಗೆ ವಿಧೇಯನಾಗಿ ನಡೀತಿದೆಯಲ್ಲ, ನಿನ್ನ ವಂಶಾವಳಿಯಿಂದ ನಾನು ಉಂಟು ಮಾಡ್ತೀನಿ ಎನ್ನುವಂತ ಒಂದು ಗ್ರೇಟ್ ಡಿಸಿಷನ್ ಅನ್ನ ತೆಗೆದುಕೊಳ್ತಾರೆ. ಆವಾಗ ನಾವೇ ಒಂದು ವೇಳೆ ಜಾಗದಲ್ಲಿ ಇರ್ತಿದ್ರೆ, ಆಯ್ತು ಒಳ್ಳೆದೇ ಆಯ್ತು, ಈಗ ನಾನು ಲೀಡರ್ ಆಗಿದ್ದೀನಿ, ಲೀಡರ್ಗಿಂತ ಈಗ ಅಬ್ರಾಹ್ಮನಿಗಿರುವಂತ ಮಾನ್ಯತೆ ಮೋಶೆಗಿದೆಯಾ? ಅಬ್ರಾಹ್ಮನಿಗಿರುವಂತ ಟೈಟಲ್ ಮೂಲ ತಂದೆ ಅಂತ ಅನ್ಕೊಂಡು ಏನಿದೆ, ಆ ಒಂದು ಮರ್ಯಾದೆ ಮೋಶೆಗಿಲ್ಲ. ಮೋಶೆ ನಾಯಕತ್ವ ವಹಿಸ್ತೀನಿ ಅಷ್ಟೇ. ಈಗೇನು ಟೈಟಲ್ ಬರ್ತಿದೆ ನೆಕ್ಸ್ಟ್ ಟೈಮ್, ಮೂಲ ತಂದೆಯಾದ ಮೋಶೆ ಅಂತ ಅನ್ಕೊಂಡು ಬರುತ್ತೆ. ಯಾಕಂದ್ರೆ ಮೂಲನ ಎಲ್ಲಿಂದ ವಂಶಾವಳಿ ಪ್ರಾರಂಭವಾಯ್ತು ಮಾಡ್ತಾರೆ. ಅದಕ್ಕೆ ನಮ್ಮಂತವ್ರು ಏನಾದ್ರು ಇದ್ದಿದ್ರೆ ನಾವು ಒಪ್ಕೊಳ್ತಿದ್ವೋ ಏನೋ, ಇಲ್ಲಿ ಬಿಡಿ ಮಾಡಿಬಿಡಿ ಹಂಗಿದೆ. ಇವುಗಳಿಗೆ ಎಷ್ಟು ಹೇಳಿದ್ರೆ ಅರ್ಥ ಆಗೋದಿಲ್ಲ. ಇವ್ರನ್ನೆಲ್ಲ ನಾಶ ಮಾಡಿ, ನಿರ್ನಾಮ ಮಾಡಿ, ಧೂಳಿಗೆ ಸಮಾನರಾಗಿ ಮಾಡಿ
ನಾನೇ ಹೂತಾಕ್ತೀನಿ ಬೇಕಾದ್ರೆ ಎಲ್ಲರನ್ನ. ನೀವು ಸ್ಟಾರ್ಟ್ ಮಾಡ್ಬಿಡಿ ಈ ಕೆಲಸ ನಂಗೊಂಡು ಹೇಳ್ತಿದ್ವೋ ಏನೋ. ಆದ್ರೆ ಅಲ್ಲಿ ಮೋಶೆ ಆ ಕಾರ್ಯವನ್ನು ಮಾಡಲಿಲ್ಲ. ಮೋಶೆ ಏನನ್ನ ಅಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀನಿ ದೇವರ ಮುಂದೆ. ಈ ವಿಮೋಚನ ಕಾಂಡ 32ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ವಿಮೋಚನ ಕಾಂಡ 32ನೇ ಅಧ್ಯಾಯ 9ನೇ ವಚನ. ಅದಲ್ಲದೆ ಯೆಹೋವನ ಮೋಶೆಗೆ, ಈ ಜನರ ಸ್ವಭಾವವನ್ನು ನಾನು ನೋಡಿದ್ದೇನೆ, ಇವರು ನನ್ನ ಆಜ್ಞೆಗೆ ಬಗ್ಗದವರಾಗಿದ್ದಾರೆ. ಆದ ಕಾರಣ ನೀನು ನನ್ನನ್ನು ತಡೆಯಬೇಡ, ನನ್ನ ಕೋಪಾಗ್ನಿ ಉರಿಯಲಿ, ಅವರನ್ನು ಭಸ್ಮ ಮಾಡುವೆನು, ತರುವಾಯ ನಿನ್ನಿಂದಲೇ ಬೇರೆ ಒಂದು ದೊಡ್ಡ ಜನಾಂಗವಾಗುವಂತೆ ಮಾಡುವೆನೆಂದು ಹೇಳಿದನು. ಈ ಮಾತನ್ನ ಅಲ್ಲಿ ದೇವರೇ ಹೇಳ್ತಾರೆ. ಆಗ ಮೋಶೆ ಏನು ಉತ್ತರ ಕೊಡ್ತಾರೆ? ನಮಗೆ ಪ್ರಾಮುಖ್ಯವಾದ ವಿಚಾರ ಆಗಿದೆ. ಯಾರು ಜನರನ್ನ ನಡೆಸ್ತಾರೋ, ಜನರಿಗೆ ಒಂದು ಮುಂದಾಳತ್ವವನ್ನು ವಹಿಸ್ತಾರೋ ಅವರಿಗಿರುವಂತ ಪ್ರಾಮುಖ್ಯವಾದ ವಿಚಾರವನ್ನ ಇಲ್ಲಿ ಮೋಶೆ ಹೇಳುವುದನ್ನು ಗಮನಿಸ್ತೇವೆ. ಆಗ ಮೋಶೆ ತನ್ನ ದೇವರಾದ ಯೆಹೋವನನ್ನು ಬೇಡಿಕೊಂಡು, ಯೆಹೋವನೇ, ನೀನು ಮಹಾಶಕ್ತಿಯಿಂದಲೂ ಭುಜಬಲದಿಂದಲೂ ಐಗುಪ್ತ ದೇಶದಿಂದ ಬಿಡಿಸಿದ ನಿನ್ನ ಪ್ರಜೆಗಳ ಮೇಲೆ ಕೋಪದಿಂದಿರಬೇಕೆ? ಐಗುಪ್ತರು ನಿನ್ನ ವಿಷಯದಲ್ಲಿ ಯೆಹೋವನ ಕೇಡು ಮಾಡಬೇಕೆಂಬ ಅಭಿಪ್ರಾಯದಿಂದಲೇ ಇಸ್ರಾಯೇಲ್ಯರೆಲ್ಲರನ್ನು ಇಲ್ಲಿಂದ ಕರೆಕೊಂಡು ಹೋದನಲ್ಲ, ಅವರನ್ನು ಬೆಟ್ಟಗಳಲ್ಲಿ ಸಾಯಿಸಿ ಭೂಮಿಯಲ್ಲಿ ಉಳಿಯದಂತೆ ನಿರ್ಮೂಲ ಮಾಡುವುದಕ್ಕೇನೆ ಅವರನ್ನು ಕರೆದುಕೊಂಡು ಹೋದನೆಂದು ಹೇಳುವುದಕ್ಕೆ ಆಸ್ಪದವಾಗಬೇಕೆ? ನೀನು ರೋಷಾಗ್ನಿಯನ್ನು ಬಿಟ್ಟು ನಿನ್ನ ಪ್ರಜೆಗಳಿಗೆ ಕೆಡುಕನ್ನು ಮಾಡದೆ ಮನಸ್ಸನ್ನು ಬೇರೆ ಮಾಡಿಕೋ. ನಿನ್ನ ಸೇವಕರಾದ ಅಬ್ರಹಾಮ್, ಇಸಾಕ್, ಯಾಕೋಬರನ್ನು ನೆನಪಿಗೆ ತಂದುಕೋ. ನೀನು ನಿನ್ನ ಜೀವದಾಣೆ ಪ್ರಮಾಣ ಮಾಡಿ ಅವರಿಗೆ, ನಾನು ನಿಮ್ಮ ಸಂತತಿಯನ್ನು ಹೆಚ್ಚಿಸಿ ಆಕಾಶದ ನಕ್ಷತ್ರಗಳಷ್ಟು ಅಸಂಖ್ಯವಾಗಿ ಮಾಡುವೆನೆಂದು ನಾನು ಸೂಚಿಸುವ ಈ ಪ್ರದೇಶಗಳನ್ನೆಲ್ಲ ನಿಮ್ಮ ಸಂತತಿಯವರಿಗೆ ಕೊಡುವೆನೆಂದು ಅವರು ಈ ದೇಶವನ್ನು ಶಾಶ್ವತವಾಗಿ ಸ್ವಾಧೀನದಲ್ಲಿಟ್ಟುಕೊಳ್ಳುವರೆಂದು ಮಾತು ಕೊಡಲಿಲ್ಲವೇ ಅಂದನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮೋಶೆ ಏನ್ ಹೇಳ್ತಾ ಇದ್ದಾನೆ? ಈ ಅನ್ಯ ಜನರು ತಪ್ಪಾಗಿ ತಿಳ್ಕೊಬಿಡ್ತಾರೆ. ನೀನು ಇವರನ್ನ ಎಲ್ಲಾ ವಿಚಾರಗಳಿಂದ ಬಿಡಿಸಿ ಈಗ ದೇವರ ರಾಜ್ಯಕ್ಕೆ ತಂದಿದೀಯ, ಆಶೀರ್ವಾದದ ವಾಗ್ದಾನದ ಒಂದು ಸ್ಥಳಕ್ಕೆ ತಂದಿದೀಯ, ವಾಗ್ದಾನದ ದಾರಿಯಲ್ಲಿ ಅವರನ್ನ ನಡೆಸ್ತಾ ಇದೆಯಾ. ಈಗ ನೀನು ಅವರನ್ನ ನಾಶ ಮಾಡಿದ್ರೆ ಆ ಅನ್ಯ ಜನರು ನಿನ್ನನ್ನು ತಪ್ಪು ತಿಳ್ಕೊಬಿಡ್ತಾರೆ, ನಿನ್ನ ಬಗ್ಗೆ ಕೆಟ್ಟದಾಗಿ ತಿಳಿದುಕೊಳ್ಳಬಿಡ್ತಾರೆ ಎಂದು ಅನ್ಕೊಂಡು ಹೇಳ್ತಾ ಇದ್ರೆ. ಮತ್ತು ಪ್ರಾಮುಖ್ಯವಾದ ವಿಚಾರವನ್ನ ಮೋಶೆ ಇದನ್ನ ನೆನಪಿಸಿಕೊಂಡೆ ಕರ್ತನು ತನ್ನ ಕೋಪಾಗ್ನಿಯನ್ನ ಕೈಬಿಟ್ಟನು. ಯಾವ್ದದು? ನಾವು ಯಾವಾಗ ನೋಡ್ರಿ ನಮ್ಮ ಜೀವಿತದಲ್ಲಿ ತಪ್ಪುಗಳು ನಡೀತವೆ, ನಾವು ವಿರೋಧವಾಗಿ ನಡೀತೇವೆ, ಅನೇಕ ಬಾರಿ ನಮಗೆ ತಿಳಿಯದೆ ನಡೀತೇವೆ. ಆದ್ರೆ ದೇವರು ಯಾವಾಗ ನಮ್ಮ ಮೇಲೆ ಕರುಣೆ ಅಥವಾ ದೇವರು ಯಾವಾಗ ನಮ್ಮ ಮೇಲೆ ಶಿಕ್ಷಾಸ್ತ್ರವನ್ನ ಆತನು ಕಡಿಮೆ ಮಾಡೋದು ಅಥವಾ ನಮ್ಮನ್ನ ಶಿಕ್ಷಾಸ್ತ್ರ ತೆಗೆದು ಹಾಕೋದು ಅಂದ್ರೆ ಆತನು ಮಾಡಿದಂತ ವಾಗ್ದಾನ ಇದೆಯಲ್ಲ, ಆ ವಾಗ್ದಾನವನ್ನು ಆತನಿಗೆ ನೆನಪಿಸಿದ ಕೂಡಲೇ ಅದನ್ನೇನ್ ಮಾಡ್ತಾನೆ ಗೊತ್ತಾ? ತನ್ನ ಡಿಸಿಷನ್ ಬದಲಾಯಿಸ್ತಾನೆ. ಹಲ್ಲೆಲೂಯಾ. ಇಲ್ಲಿ ನೋಡಿ ಮೋಶೆ ಎಲ್ಲಾ ಹೇಳ್ತಾ ಇದ್ದಾನೆ, ಕೊನೆಗೊಂದು ಮಾತನ್ನ, ಒಂದು ಲಾ ಪಾಯಿಂಟ್ ಅನ್ನ ಮೋಶೆ ಆಗ್ತಾ ಇದ್ದಾನೆ. ಏನಂತಂದ್ರೆ, ನೀನೇನು ವಾಗ್ದಾನ ಮಾಡಿದೆ? ನಿನ್ನ ಸೇವಕರಾದ ಅಬ್ರಹಾಮ್, ಇಸಾಕ್, ಯಾಕೋಬರನ್ನು ನೆನಪಿಗೆ ತಂದಿಕೋ. ಯಾಕೆ ನೆನಪಿಲ್ವೋ ದೇವರಿಗೆ? ಬಟ್ ಮೋಶೆ ನೆನಪಿಸ್ತಾ ಇದ್ದಾನೆ. ನೀನು ನಿನ್ನ ಜೀವದಾಣೆ ಪ್ರಮಾಣ ಮಾಡಿ ಅವರಿಗೆ, ನಾನು ನಿಮ್ಮ ಸಂತತಿಯನ್ನು ಹೆಚ್ಚಿಸಿ ಆಕಾಶದ ನಕ್ಷತ್ರಗಳಷ್ಟು ಅಸಂಖ್ಯವಾಗಿ ಮಾಡುವೆನೆಂದು ನಾನು ಸೂಚಿಸಿರುವ ಈ ಪ್ರದೇಶಗಳೆಲ್ಲ ನಿಮ್ಮ ಸಂತತಿಯವರಿಗೆ ಕೊಡುವೆನೆಂದು ಅವರು ಈ ದೇಶವನ್ನ ಶಾಶ್ವತವಾಗಿ, ಅದ್ರೇನು, ತಮ್ಮ ಜೀವನ ಪರ್ಯಂತ ತಮ್ಮ ಸಂತತಿ ಅದನ್ನು ಅನುಭವಿಸುತ್ತಾರೆ ಅನ್ನೋದನ್ನ ಸ್ವಾಧೀನದಲ್ಲಿಟ್ಟುಕೊಳ್ಳುವವರೆಂದು ಮಾತು ಕೊಡಲಿಲ್ಲ. ಮಾತು ಕೊಟ್ಟಿದೆಯಲ್ಲ, ವಾಗ್ದಾನ ಮಾಡಿದೆಯಲ್ಲ ನನ್ಗೊಂಡು ನೆನಪಿಸಿದ ಕೂಡಲೇ ದೇವರ ಮೈಂಡ್ ಚೇಂಜ್ ಆಯ್ತು. ನಮ್ಮ ಜೀವಿತದಲ್ಲೂ ಅಷ್ಟೇ, ನಾವು ಅನೇಕ ಬಾರಿ ನಾವು ತಪ್ಪುಗಳನ್ನು ಮಾಡೋದುಂಟು, ದೇವರ ವಿರುದ್ಧವಾಗಿ ನಡೆಯುವುದುಂಟು. ಹಂಗಂತ ಹೇಳಿ ಇದನ್ನ ಲೈಸೆನ್ಸ್ ಅಲ್ಲ, ಇದು ತಪ್ಪು ಮಾಡೋದಕ್ಕೆ. ಬಟ್ ದೇವರನ್ನ ಯಾವ ರೀತಿಯಲ್ಲಿ ಅಪ್ರೋಚ್ ಮಾಡೋದು ನಮ್ಗೆ ಗೊತ್ತಿರಬೇಕು. ಒಬ್ಬ ಅಧಿಕಾರಿ ಒಳಗಡೆ ಆತನ ಕ್ಯಾಬಿನ್ ಅಲ್ಲಿ ಕೂತಿದ್ದಾನೆ ಅಂತಂದ್ರೆ, ಆ ಅಧಿಕಾರಿಯನ್ನ ಅಂದ್ರೆ ಲಂಚ ಕೊಟ್ಟು ಅದನ್ನು ಹೊಲಿಸ್ಕೊಳ್ಳೋದು ಅಂತಲ್ಲ, ಆತನನ್ನ ಯಾವ ರೀತಿ ಸಂಧಿಸಬೇಕು ಅಂತ ಅನ್ಕೊಂಡು ಗೊತ್ತಿರ್ಬೇಕು. ನೋಡ್ರಿ, ಎಲ್ಲ ಎಂಪ್ಲಾಯೀಸ್ಗೆ ಒಬ್ಬ ಬಾಸ್ ಒಂದೇ ರೀತಿಯಲ್ಲಿ ವರ್ತಿಸ್ತಾನೆ, ಒಂದೇ ರೀತಿಯಲ್ಲಿ ವರ್ತಿಸ್ತಾನೆ. ಎಲ್ಲ ಸ್ಟೂಡೆಂಟ್ಸ್ಗೆ ಒಬ್ಬರು ಟೀಚರ್ ಒಂದೇ ರೀತಿ ವರ್ತಿಸ್ತಾರೆ.
ಎಲ್ಲಾ ಟೀಚರ್ಸ್ ಮತ್ತು ಎಲ್ಲಾ ಸ್ಟೂಡೆಂಟ್ಸ್ಗೆ ಒಂದೇ ರೀತಿಯಲ್ಲಿ ಪ್ರಿನ್ಸಿಪಲ್ ವರ್ತಿಸ್ತಾರೆ. ಅದರಲ್ಲಿ ಕೆಲವು ಜನರು ಇದ್ದಾರೆ, ಅವರಿಗೆ ತಮ್ಮ ಮೇಲಿರುವಂತಹ ಅಧಿಕಾರಿಗಳನ್ನು ಯಾವ ರೀತಿ ಮ್ಯಾನೇಜ್ ಮಾಡಬೇಕಂತ ಗೊತ್ತಿದೆ. ಅವರು ಪಾಸ್ ಮಾಡುವಂತಹ ಅಥಾರಿಟಿ ಇರುವಂತಹ ಎಲ್ಲ ಮಾತುಗಳಾಗಿರ್ಬೋದು, ಆ ಸರ್ಕ್ಯುಲೇಷನ್ ಆಗಿರ್ಬೋದು, ಅಥವಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಆಗಿರ್ಬೋದು, ಇದನ್ನ ಅವರಿಗೆ ಯಾವ ರೀತಿಯಲ್ಲಿ ತಮ್ಮ ಅಧಿಕಾರಿಯ ಜೊತೆ ಚರ್ಚೆ ಮಾಡೋದಕ್ಕೆ ಗೊತ್ತಿದೆ. ಅದೇ ರೀತಿಯಲ್ಲಿ ಆ ಅಧಿಕಾರಿಗಳ ಜೊತೆ ಯಾವ ರೀತಿಯಲ್ಲಿ ಕನ್ವಿನ್ಸ್ ಮಾಡೋದಕ್ಕೆ ಗೊತ್ತಿದೆ. ನಾವು ಅನೇಕ ಬಾರಿ ನಮ್ಮ ಉದ್ಯೋಗದ ಸ್ಥಳದಲ್ಲಿ ತಪ್ಪಿ ಹೋಗೋದು ಹೇಗೆ ಅಂತಂದ್ರೆ, ಅಲ್ಲಿ ಪೆಟ್ಟುಗಳನ್ನ ತಿನ್ನೋದು ಹೇಗೆ ಅಂತಂದ್ರೆ, ನಾವು ನಮ್ಮ ಅಧಿಕಾರಿಗಳನ್ನ ಅರ್ಥ ಮಾಡಿಕೊಳ್ಳೋದಿಲ್ಲ, ಅವರ ಸ್ಥಾನವನ್ನು ಅರ್ಥ ಮಾಡಿಕೊಳ್ಳೋದಿಲ್ಲ, ಅವರಿಗೆ ಯಾವ ರೀತಿಯಲ್ಲಿ ನಾವು ಕನ್ವಿನ್ಸ್ ಮಾಡಬೇಕು ಅಂತ ಅರ್ಥ ಮಾಡಿಕೊಳ್ಳೋದಿಲ್ಲ. ಯಾಕಂತಂದ್ರೆ ಈ ಲೋಕದಲ್ಲಿ ಇವರೆಲ್ಲಾ ವಿಚಾರಗಳನ್ನ ಮಾಡೋದಕ್ಕೆ ದೇವರು ನಮಗೆ ಹೇಳಿಲ್ಲ. ನೀನು ನನ್ನ ಚಿತ್ತದ ಪ್ರಕಾರವಾಗಿ ಈ ಲೋಕದಲ್ಲಿ ಮಾಡಬೇಕೆಂದು ಕರ್ತನು ಹೇಳಿದ್ರು. ಸೊ ಆಗಿರೋದ್ರಿಂದ ಆ ವಿಚಾರಗಳನ್ನ ನಮ್ಮ ಅಧಿಕಾರಿಗಳ ಮುಂದೆ ನಾವು ತೆಗೆದುಕೊಂಡು ಹೋಗಬೇಕಾದ್ರೆ ನಾವು ಯಾವಾಗಲೂ ಕೂಡ ದಂಗೆ ಹೇಳುವವರಾಗಿ, ನಾನು ಹಿಂಗೆ ಇರೋದು, ಹಿಂಗೆ ಮಾಡೋದು, ನೀವು ಏನ್ ಮಾಡ್ತೀರೋ ಮಾಡ್ರಿ, ನಾನು ಹಿಂಗೆ ಜೀವನ ಮಾಡೋದು, ಒಂದು ವೇಳೆ ನನ್ನ ಕೆಲಸ ಹೋದ್ರೆ ನಿಮ್ಗೆ ಟೆನ್ಷನ್ ಇಲ್ಲ ಅನ್ನೋ ರೀತಿಯ ಮಾತುಗಳು ನಾವು ಅಧಿಕಾರಿ ಮುಂದೆ ಆಡ್ಬಿಟ್ರೆ ಅಧಿಕಾರಿ ಏನ್ ಮಾಡ್ತಾನೆ ಹೇಳಿ? ಅವರಿಗಿರುವ ಅಧಿಕಾರದ ಮೇರೆಗೆ ಅವರು ಘೋಷಣೆಯನ್ನು ಮಾಡ್ತಾರೆ. ಅದಕ್ಕೋಸ್ಕರವಾಗಿ ನಮ್ಮ ಉದ್ಯೋಗದ ಒಂದು ಜಾಗದಲ್ಲಿ ನಾವು ಅನೇಕ ಬಾರಿ ನಮಗೆ ಯಾವ ರೀತಿಯಲ್ಲಿ ಅದನ್ನ ಹ್ಯಾಂಡಲ್ ಮಾಡೋದಕ್ಕೆ ಗೊತ್ತಿಲ್ಲದ್ರಿಂದ ಇವತ್ತಿನ ದಿವಸ ಅನೇಕ ಜನರು ಉದ್ಯೋಗದ ಸ್ಥಳದಲ್ಲಿ ಪೆಟ್ಟುಗಳನ್ನು ತಿಂತಾರೆ. ಎಲ್ಲೋದ್ರೂ ಕೂಡ ಅವರು ಕೆಲಸ ಮಾಡೋದು ಕೇವಲ 1 ತಿಂಗಳು 2 ತಿಂಗಳು, ಎಲ್ಲೋದ್ರೂ ಕೂಡ ಕೆಲಸ ಮಾಡೋದು ಒಂದು ಮ್ಯಾಟರ್ ಬಂದರೆ ಸಾಕು, ಅದನ್ನ ಹ್ಯಾಂಡಲ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಅಥವಾ ನನ್ನ ಬಾಸ್ ಹಿಂಗಿದ್ದಾರೆ, ನನ್ನ ಬಾಸ್ ಈ ರೀತಿಯಲ್ಲಿ ಅಂತ ಇದ್ದಾರೆ, ನನ್ನ ಬಾಸ್ ಈ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ, ನನ್ನ ಅಧಿಕಾರಿ ಈ ರೀತಿಯಲ್ಲಿ ಮಾತಾಡ್ತಾರೆ ಅನ್ನುವಂತ ಕಂಪ್ಲೇಂಟ್ಸೇ ಜಾಸ್ತಿ ಬರುತ್ತೆ ಹೊರತು ನಾನು ಈ ರೀತಿಯಲ್ಲಿ ಮ್ಯಾನೇಜ್ ಮಾಡಿಕೊಂಡು ಸಹಿಸಿಕೊಂಡು ನಾನು ಮಾಡ್ತಿದ್ದೇನೆ ಅನ್ನೋದಕ್ಕೆ ಆ ವಿಚಾರ ಬರುತ್ತೆ. ಪ್ರೊಫೆಷನಲ್ ಜೀವಿತದಲ್ಲಿ ಈ ಲೋಕದಲ್ಲಿ ನಾವು ದುಡಿಯುವಾಗ, ಈ ಲೋಕದಲ್ಲಿ ನಾವು ಕೆಲಸ ಮಾಡುವಾಗ ನಾವು ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದು ದೈವ ಜ್ಞಾನವನ್ನು ಹೊಂದಿದವರಾಗಿ ಮಾಡಿ. ನೋಡ್ರಿ, ಮೋಶೆ ಎಷ್ಟು ಚೆನ್ನಾಗಿ ದೇವರನ್ನ ಸಂಧಿಸ್ತಾನೆ, ಅಪ್ರೋಚ್ ಮಾಡ್ತಾ ಇದ್ದಾರೆ. 14ನೇ ವಚನ ಇನ್ನೊಂದು ತಿರುಗಿ ಹೇಳ್ತಾರೆ, ಆಗ ಯೆಹೋವನು ತನ್ನ ಪ್ರಜೆಗಳಿಗೆ ಮಾಡುವೆನೆಂದು ತಾನು ಹೇಳಿದ ಕೇಡಿನ ವಿಷಯದಲ್ಲಿ ಮನಸ್ಸನ್ನು ಬೇರೆ ಮಾಡಿಕೊಂಡನು. ಹಲ್ಲೆಲೂಯಾ. ಆ ಕರ್ತನು ಹೇಳಿದಂತಹ ಮಾತನ್ನ ಆತನ ನೆನಪಿಸಿದಾಗಲೇ ದೇವರು ತನ್ನ ಡಿಸಿಷನ್ ಅನ್ನು ಬದಲಾಯಿಸ್ತಾರೆ. ನನ್ನ ಕರ್ತನ ಹತ್ರ ಒಂದು ವಿಚಾರವನ್ನು ನಾನು ಕೂಡ ಮುಂದೆ ಇಟ್ಟಿದ್ದೀನಿ. ಒಂದು ವೇಳೆ ನನ್ನ ತಂದೆ ತಾಯಿ ಗೊತ್ತಿಲ್ಲ, ಅವರು ನಾಳೆ ದಿವಸ ರಕ್ಷಣೆ ಹೊಂದದೆ ಅವರು ಈ ಲೋಕವನ್ನು ಬಿಟ್ಟು ಹೋಗಬಹುದಾ ಏನೋ. ಆದ್ರೆ ನನ್ನ ದೇವರಿಗೆ ನಾನು ಹೇಳಿದ್ದೀನಿ, ನನಗೆ ಅವರು ವಾಗ್ದಾನ ಮಾಡಿದ್ದಾರೆ, ನೀನು ರಕ್ಷಣೆ ಹೊಂದುವೆ, ನಿನ್ನ ಕುಟುಂಬವೂ ರಕ್ಷಣೆ ಹೊಂದಿದೆ ಅನ್ನೋ ಒಂದು ವಾಗ್ದಾನವನ್ನ ಕರ್ತನಿಗೆ ನಾನು ಆವಾಗ ನೆನಪಿಸ್ತೇನೆ. ಅದಕ್ಕೋಸ್ಕರವಾಗಿ ನನಗೆ ಈಗಲೂ ಕೂಡ ನಂಬಿಕೆ ಇದೆ, ಸ್ಥಿರತೆ ಇದೆ. ನನ್ನ ತಂದೆ ತಾಯಿಯನ್ನ ಕರ್ತನು ತಂದು ಈ ಒಂದು ಆಲಯದಲ್ಲಿ ತಂದು ನಿಲ್ಲಿಸುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಯಾವಾಗ ನಿಮಗೆ ದೇವರು ಮಾಡಿದಂತ ವಾಗ್ದಾನವನ್ನ, ವರ್ಷದ ವಾಗ್ದಾನವನ್ನ ನೀವು ಕ್ಷುಲ್ಲಕವಾಗಿ ತೆಗೆದುಕೊಳ್ಳಬೇಡಿ. ಅದು ಎಷ್ಟೋ ವರ್ಷದ ಹಿಂದೆ ನಿಮಗೆ ಮಾಡಿರಬಹುದು. ಆ ವಾಗ್ದಾನವನ್ನ ಕರ್ತನಿಗೆ ನೆನಪಿಸಿರಿ. ಕರ್ತನೇ, ಈ ವರ್ಷ ನನಗೆ ಈ ವಾಗ್ದಾನವನ್ನು ಮಾಡಿದೆಯಲ್ಲ, ಈ ವಾಗ್ದಾನವನ್ನು ನೆನಪಿಸಿಕೋ. ನನ್ನನ್ನು ತಳ್ಳಿ ಬಿಡಬೇಡ, ನನ್ನನ್ನು ದೂರ ಮಾಡಬೇಡ, ನನ್ನನ್ನು ರಕ್ಷಿಸಿ ನೀನು ಕಾಪಾಡು, ನನ್ನನ್ನು ಶಿಕ್ಷಿಸಿ ಆದರೂ ನಿನ್ನ ದಾರಿಯಲ್ಲಿ ನಿನ್ನ ನಡೆಸು. ಹಲ್ಲೆಲೂಯಾ. ಯಾವಾಗ ವಾಗ್ದಾನವನ್ನು ನೆನೆಸಿ ನೀವು ಪ್ರಾರ್ಥನೆ ಮಾಡ್ತಿರೋ ಪ್ರಿಯರೇ, ಅದು ಪವರ್ಫುಲ್. ಹಲ್ಲೆಲೂಯಾ. ಅದು ಬಹಳ ಶಕ್ತವಾದದ್ದು. ನಿಮ್ಮ ಮೊಣಕಾಲು ಊರಿದ ಆ ಒಂದು ದೇವರ ವಾಗ್ದಾನವನ್ನು ನೆನೆಸಿ ನೀವು ಮಾಡಿದಂತ ಆ ಪ್ರಾರ್ಥನೆ ಕರ್ತನು ನೆನೆಸಿ, ಕರ್ತನು ದೊಡ್ಡ ಕಾರ್ಯವನ್ನ ಮಾಡುವ ಆತನಾಗಿದೆ. ಹಲ್ಲೆಲೂಯಾ. ನಿಮ್ಮ ಮಕ್ಕಳ ವಿಚಾರದಲ್ಲಿ ನಿಮ್ಗೆ ಚಿಂತೆ ಇದೆಯಲ್ಲ, ನಿಮ್ಮ ತಲೆಮಾರು ವಿಚಾರದಲ್ಲಿ ಚಿಂತೆ ಇದೆಯಲ್ಲ, ಕರ್ತನ ಮುಂದೆ ವಾಗ್ದಾನಗಳನ್ನು ನೆನೆಸಿ ಪ್ರಾರ್ಥನೆ ಮಾಡಿ. ಹಲ್ಲೆಲೂಯಾ. ನೀವು ಒಂದು ವೇಳೆ ಆ ಒಂದು ಕಾಲದಲ್ಲಿ ಇಲ್ಲದೆ ಹೋದರೆ ಕೂಡ ನಿಮ್ಮ ಕರ್ತನು ಅವರನ್ನ ಬಿಡೋದಿಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ನೋಡ್ರಿ, ಇಲ್ಲಿ ಅದೇ ಹೇಳ್ತಾ ಇದ್ದಾನೆ. ಏನ್ ಮಾಡಿದ್ದಾರೆ? ಈ ವಾಗ್ದಾನವನ್ನೇ ನಾವು ದೇವರ ಮುಂದೆ ನೆನೆಸ್ಕೋಬಹುದು. ದೇವರ ನೀನು ಹೇಳಿದೆಯಲ್ಲ, ನೀನು ಅಬ್ರಹಾಮ್, ಇಸಾಕ್, ಯಾಕೋಬರಿಗೆ ವಾಗ್ದಾನ ಮಾಡಿದಿ. ಏನಂತ ವಾಗ್ದಾನ ಮಾಡಿದಿ? ಸಂತತಿಯನ್ನ ಕೊಡ್ತೇನೆ, ಸಂತತಿಗೆ ಶಾಶ್ವತವಾಗಿ ಆ ದೇಶವನ್ನ ಅನುಭವಿಸುವುದಕ್ಕೆ ಕೊಡುತ್ತೇನೆ ಅಂತ ಹೇಳಿದೆಯಲ್ಲ. ಅದಕ್ಕೋಸ್ಕರವಾಗಿ ನಮ್ಮ ದೇಶ, ನಾವು ಈ ದೇಶಕ್ಕೋಸ್ಕರವಲ್ಲ, ಪರಲೋಕ ದೇಶವನ್ನು ನೀನು ನಮಗೆ ಕೊಡ್ತೀಯ, ನಮ್ಮ ತಲೆಮಾರಿಗೆ ಕೊಡ್ತೀಯ ಅಂತ ಹೇಳಿದೆಯಲ್ಲ. ಈ ಮಾತನ್ನ ಸ್ವಾಮಿ, ನಾನು ಸತ್ತು ಹೋದರು ನನ್ನ ತಲೆಮಾರಿನ ವಿಚಾರದಲ್ಲಿ ನೀನು ಮರೆಯಕೂಡದು. ನನ್ನ ಮಕ್ಕಳಿಗೂ ಕೂಡ ಪರಲೋಕ ಬಾಧ್ಯತೆಯನ್ನ, ನನ್ನ ಮೊಮ್ಮಕ್ಕಳಿಗೂ ಕೂಡ ಪರಲೋಕ ಬಾಧ್ಯತೆಯನ್ನು ನೀನು ಕೊಡಬೇಕು ಯೇಸುವೇ. ಕೇಳುವ
ಹೇಳುವಾಗ ದೇವರು ಕೊಡುವ ಆತನಾಗಿದ್ದಾನೆ, ರಕ್ಷಣೆಗೊಳಿಸುವ ಆತನಾಗಿದ್ದಾನೆ. ಆತನಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ. ಆತನ ಮಾರ್ಗಗಳು, ಆತನ ಆಲೋಚನೆ ನಮಗೆ ಗೊತ್ತಿಲ್ಲ, ಅದು ನೆರವೇರುವಂತದ್ದಾಗಿದೆ. ಹಲ್ಲೆಲೂಯಾ. ಮುಂದೆ ನೋಡ್ತಾ ಇದ್ದೇವೆ, ಎಲ್ಲ ಪರಿಹಾರ ಆಯ್ತು, ಕೋಪ ಸ್ಟಾಪ್ ಆಯ್ತು. ಈಗ ಮತ್ತೆ ಮೋಶೆ ಹೋಗಿ ಯಾರಿಗೆ ಬೋಧನೆ ಮಾಡ್ತಾ ಇದ್ದಾನೆ? ಇಸ್ರೇಲರಿಗೆ ಬೋಧನೆ ಮಾಡಿದ್ದಾನೆ. ಒಂದು ಗುಂಪು ಅಲ್ಲಿ ನಾಶ ಆಯ್ತು. ಏನ್ ಗುಂಪು ನಾಶ ಆಯ್ತು? ಯಾರೆಲ್ಲ ಮಾಡ್ತಾ ಇದ್ರು, ನನ್ನ ಪಕ್ಷಕ್ಕೆ ಬಂದ ನಿಲ್ರಿ, ನನ್ನ ಪಕ್ಷದಲ್ಲಿ ನಿಲ್ಲೋರನ್ನ ದೇವರು ಕಾಪಾಡ್ತಾರೆ, ನಿಮ್ಮ ಪಕ್ಷದಲ್ಲಿ ಯಾರಲ್ಲಿ ಇನ್ನೂ ಕೂಡ ಆ ವಿರೋಧವಾಗಿ ಮಾತಾಡಿಕೊಂಡು ಆ ಒಂದು ಕಾರ್ಯಕ್ಕೆ ಕೈ ಹಾಕಿದ್ದಾರೋ ಅವರು ಅಲ್ಲಿ ನಿಲ್ರಿ ಅಂತ ಅನ್ಕೊಂಡು ವಿಭಾಗಿಸಲ್ಪಟ್ಟು ಬೇರ್ಪಟ್ಟು ಅವರೆಲ್ಲರೂ ಕೂಡ ನಾಶವಾಗಿ ಹೋಗ್ತಾರೆ. ಯಾರಿಂದ ನಾಶ ಹೋಗ್ತಾರೆ? ಈ ಚೆನ್ನಾಗಿ ನಡೆದುಕೊಂಡಂತ ಸತ್ಯದಲ್ಲಿ ನಿಂತ ವ್ಯಕ್ತಿಗಳಿಂದ ನಾಶವಾಗಿ ಹೋಗ್ತಾರೆ. ನಾಶವಾದ ನಂತರ ಇವನು ಯಾರು ಸರಿಯಾಗಿದ್ದಾರೋ ಅವರಿಗೆ ಬೋಧನೆಯನ್ನ ಮಾಡ್ತಾನೆ. ಬೋಧನೆಯನ್ನ ಮಾಡಿದ ನಂತರ ಇನ್ನು ಮತ್ತೆ ದೇವರ ಜೊತೆ ಅವನ ಹತ್ರ ಮಾತಾಡಿಸಿದ್ದಾನೆ. ವಿಮೋಚನ ಕಾಂಡ 32ನೇ 31ನೇ ವಚನ ನೋಡಿ. ಈ ರೀತಿ ಕೇಳೋದಕ್ಕೆ ಈ ಲೋಕದಲ್ಲಿರುವಂತ ಯಾವ ಪಾಸ್ಟರ್ಗೂ, ಯಾವ ಒಬ್ಬ ವಿಶ್ವಾಸಿಗೂ, ಯಾವ ಒಬ್ಬ ಅಪೊಸ್ತಲನಿಗೂ, ಯಾವ ಒಬ್ಬ ವ್ಯಕ್ತಿಗೂ ಆ ಒಂದು ಧೈರ್ಯ ನಾನು ಹೇಳೋದಕ್ಕೆ ಸಾಧ್ಯವಿಲ್ಲ. ಇದನ್ನ ಯೇಸು ಕ್ರಿಸ್ತರು ಇದಕ್ಕಿಂತ ಉನ್ನತವಾದದನ್ನು ಮಾಡಿದನು. ಆದ್ರೆ ಮೋಶೆ ನೋಡುವಾಗ, ಅಯ್ಯೋ ಅಯ್ಯೋ, ಈ ಜನರು ಮಹಾಪಾಪವನ್ನು ಮಾಡಿದ್ದಾರೆ, ಚಿನ್ನದ ದೇವರನ್ನು ಮಾಡಿಕೊಂಡಿದ್ದಾರೆ, ಆದರೂ ನೀನು ಕರುಣವಿಟ್ಟು ಅವರ ಪಾಪವನ್ನು ಕ್ಷಮಿಸಬೇಕು. ಇದನ್ನ ಕೇಳೋದಕ್ಕೆ ಏನು ಸಮಸ್ಯೆ ಇಲ್ಲ. ನೆಕ್ಸ್ಟ್ ವಾಕ್ಯ ಇದೆಯಲ್ಲ, ಅದು ಬಹಳ ಟಫ್ ಆಗಿರುವಂತ ವಿಚಾರ. ಇಲ್ಲವಾದರೆ ನೀನು ಬರೆದಿರುವ ಜೀವಿತರ ಪಟ್ಟಿಯಿಂದ ನನ್ನ ಹೆಸರನ್ನ ಅಳಿಸಿ ಬಿಡಬೇಕೆಂದು ಕೇಳಿಕೊಳ್ಳುತ್ತೇನೆ ಎಂದು ಪ್ರಾರ್ಥಿಸಿದನು. ಹಲ್ಲೆಲೂಯಾ. ಅಂದ್ರೆ ಪರಲೋಕದ ಎಂಟ್ರಿ ಪಾಸ್ನ ನನ್ನನ್ನು ತೆಗೆದು ಹಾಕಿಬಿಡು. ಇದು ನಮ್ಗೆ ಹೇಳೋದಕ್ಕೆ ಸಾಧ್ಯನಾ? ನಾವು ಇದುವರೆಗೂ ಕೂಡ ಶ್ರಮ ಪಡ್ತಿರೋದು, ಹೋರಾಟ ಮಾಡ್ತಿರೋದು ಪರಲೋಕ ರಾಜ್ಯಕ್ಕೆ ನಾವು ಹೋಗ್ಬೇಕು. ಈ ಲೋಕದ ಜನರು ನ್ಯಾಯಗಳನ್ನ, ಕೊಲೆಗಳನ್ನ, ಅಕ್ರಮಗಳನ್ನ, ಎಲ್ಲಾ ವಿಚಾರಗಳನ್ನ ಮಾಡಿ ಏನ್ ಬೇಕು ಅಂತ ಹೇಳ್ತಿದ್ದಾರೆ? ಕೊನೆಗೆ ಸ್ವರ್ಗ ಬೇಕು, ಸ್ವರ್ಗ ಬೇಕು. ಆದ್ರೆ ಮೋಶೆ ಹೇಳ್ತಾ ಇದ್ದಾನೆ, ಇವರ ತಪ್ಪುಗಳಿಗೋಸ್ಕರ 40 ದಿವಸ ಹೋಗಿ ಆತನ ವಾಗ್ದಾನವನ್ನ, ಆತನ ಆಜ್ಞೆಗಳನ್ನು ತೆಗೆದುಕೊಂಡು ಬರದಕ್ಕೆ ಹೋದ ಮೋಶೆ ಯಾವುದೇ ತನ್ನ ತಪ್ಪಿಲ್ಲ, ತಾನು ಹೊಟ್ಟೆ ಹಸಿದುಕೊಂಡು ಎಲ್ಲವನ್ನ ಆತನು ಹೊಂದಿಕೊಂಡು ಬರ್ತಾ ಇದ್ದಾನೆ. ತನ್ನ ಯಾವುದೇ ಪಾತ್ರ ಇಲ್ಲ, ಆದ್ರೂ ಕೂಡ ಮೋಶೆ ಏನ್ ಮಾಡ್ತಾ ಇದ್ದಾನೆ? ಆ ಜನರಿಗೋಸ್ಕರ, ಇಸ್ರೇಲ್ ಜನರಿಗೋಸ್ಕರ, ವಿರೋಧವಾಗಿ ನಡೆದಂತ ಜನರಿಗೋಸ್ಕರ ಕಲ್ಲು ಹಿಡಿದುಕೊಂಡು ಯಾವಾಗಲೂ ಕೂಡ ತನ್ನ ಹಿಂದೆ ತನ್ನನ್ನು ಸಾಯಿಸುವುದಕ್ಕೆ ಪ್ರಯತ್ನ ಪಡ್ತಿರೋ ಜನರಿಗೋಸ್ಕರ ಏನ್ ಕೇಳ್ತಾ ಇದ್ದೇನೆ? ಮೋಶೆ, ನನ್ನ ಹೆಸರನ್ನ ಒಂದು ವೇಳೆ ನೀನು ಇದನ್ನು ಮಾಡದೆ ಹೋದ್ರೆ, ಅವರನ್ನ ಕ್ಷಮಿಸದೆ ಹೋದ್ರೆ, ಜೀವಬಾಧಿರ ಪಟ್ಟಿಯಲ್ಲಿ ಇರುವಂತ ಆ ಒಂದು ನನ್ನ ಹೆಸರನ್ನ ಪಟ್ಟಿಯಿಂದ ನೀನು ತೆಗೆದು ಹಾಕ್ಬಿಡು. ಇಷ್ಟು ಮಟ್ಟಿಗೆ ನಮಗೆ ನಾಯಕತ್ವ ನಡೆಸೋದಕ್ಕೆ ನಮಗೆ ಸಾಧ್ಯನಾ ಪ್ರಿಯರೇ? ಅನೇಕ ಬಾರಿ ನಮ್ಮ ಮುಂದೆ ನಮ್ಮ ಕೆಳಗಡೆ ಇರುವಂತಹ ಕಂಪ್ಲೇಂಟ್ಸ್ ಆಗಿರ್ಬೋದು, ದೂರುಗಳಾಗಿರ್ಬೋದು, ನೆಗೆಟಿವ್ಸ್ಗಳಾಗಿರ್ಬೋದು ನಮ್ಮ ಮುಂದೆ ಬರುತ್ತೆ. ಸಡನ್ ಆಗಿ ನಮ್ಗೆ ಏನಂತಂದ್ರೆ ಸಿಟ್ಟು ಬರುತ್ತೆ. ಆದ್ರೆ ನಮ್ಮ ಪೊಸಿಷನ್ ನಾವು ಅರ್ಥ ಮಾಡಿಕೊಂಡ್ರೆ, ದೇವರು ನಮಗೆ ಕೊಟ್ಟಿರುವಂತಹ ಅಭಿಷೇಕವನ್ನು ನಾವು ನೆನೆಸಿಕೊಂಡ್ರೆ, ದೇವರು ಕೊಟ್ಟಿರುವಂತಹ ಕೃಪೆಯನ್ನು ಅನಿಸ್ಕೊಂಡ್ರೆ, ಅದನ್ನು ಆಲೋಚನೆ ಮಾಡಿಕೊಂಡ್ರೆ, ನಾವು ನಮ್ಮ ಕೆಳಗಡೆ ಇರುವಂತಹ ವ್ಯಕ್ತಿಗಳಿಗೋಸ್ಕರ ಕೂಡ ಮಧ್ಯಸ್ಥಿಕೆಯ ಪ್ರಾರ್ಥನೆಯನ್ನು ಮಾಡಬೇಕು ಅನ್ನೋದನ್ನ ಮೋಶೆಯ ಜೀವಿತದಿಂದ ನಾವು ಕಲಿತಾ ಇದ್ದೇವೆ. ಮೋಶೆಯ ಜೀವಿತದಿಂದ ನಾವು ಕಲಿತಾ ಇದ್ದೇವೆ. ಮುಂದಿನ ದಿನಮಾನದಲ್ಲಿ ಏನು ಇನ್ಚಾರ್ಜ್ ನಮಗೆ ಕೊಡ್ತಾರೆ ಗೊತ್ತಿಲ್ಲ, ಏನ್ ಜವಾಬ್ದಾರಿ ನಿಭಾಯಿಸಕ್ಕೆ ಕೊಡ್ತಾರೆ ಗೊತ್ತಿಲ್ಲ. ಕೆಳಗಡೆ ಇರೋರು ಏನಾದ್ರು ಒಂದು ತಪ್ಪು ಮಾಡ್ತಾರೆ, ಕೆಳಗಡೆ ಇರೋರು ಏನಾದ್ರು ನಾವು ಹೇಳ್ದಂಗೆ ನಡೆಯೋದಿಲ್ಲ, ಕೆಳಗಡೆ ಇರೋರು ನಮ್ಗೆ ವಿರೋಧಿಸ್ತಾರೆ, ನಮ್ಮ ವಿರುದ್ಧವಾಗಿ ದಂಗೆ ಹೇಳ್ತಾರೆ, ನಮ್ಮ ನಾಯಕತ್ವನ ವಿರೋಧಿಸ್ತಾರೆ. ನಾಳೆ ದಿವಸ ಆ ವಿರೋಧಿಸುವಂತ ಸಂದರ್ಭದಲ್ಲಿ ನಾವು ಅವರನ್ನ ಕರುಣೆಯಿಂದ, ಕನಿಕರದಿಂದ ನೋಡ್ತೇವೆ, ಅಥವಾ ನಮ್ಮ ಅಧಿಕಾರದ ಆ ಒಂದು ಇರುವಂತ ಅಥಾರಿಟಿ ಅಥವಾ ಆ ಒಂದು ಅಧಿಕಾರ ಏನ್ ನಮ್ಗೆ ಸಿಕ್ಕಿಲ್ಲ ಅದರ ಮೇಲೆ ನಿಂತು ನಾವು ಏನಾದ್ರೂ ಅವ್ರ ಮೇಲೆ ನಮ್ಮ ಕೋಪವನ್ನು ಪ್ರದರ್ಶಿಸುತ್ತೇವ ಅನ್ನೋದನ್ನ ಇವತ್ತಿನ ದಿವಸ ನಾವು ಆಲೋಚನೆ ಮಾಡಬೇಕು. ಯಾಕಂದ್ರೆ ಮೋಶೆಗೆ ಅವಕಾಶ ಇತ್ತು ಜನರ ಮೇಲೆ. ದೇವರ ಮುಂದೆ ಹೋಗಿ ಈ ರೀತಿಯ ಪ್ರಾರ್ಥನೆ ಮಾಡೋದನ್ನು ಬಿಟ್ಟು ದೇವರವರನ್ನು ನಾಶ ಮಾಡುವ ಮೋಶನ ಹೇಳ್ಬೋದು, ರೆಕಮೆಂಡ್ ಮಾಡ್ಬೋದಿತ್ತು. ಆದ್ರೆ ಮೋಶೆ ಹೋಗಿ ರೆಕಮೆಂಡ್ ಮಾಡಿಲ್ಲ. ಮೋಶೆ ಅದರ ಆ ರೀತಿಯಲ್ಲಿ ಇದು ಮಾಡಿಲ್ಲ. ಏನ್ ಮಾಡ್ದ? ಅವರ ಮೇಲೆ ಕರುಣೆಯನ್ನು ತೋರಿಸ, ನನ್ನನ್ನು ನೀನು ತೆಗೆದು ಹಾಕಿದ್ರೆ ಪರವಾಗಿಲ್ಲ, ಅವರನ್ನ ನೀನು ನಾಶ ಮಾಡಬೇಡ. ಆ ದುಷ್ಟ ಜನರನ್ನ ನೋಡಿ ಮೋಶೆಯಲ್ಲಿ ವಿಜ್ಞಾಪನೆ ಮಾಡ್ತಾ ಇದ್ದಾನೆ. ಆತನಿಗೆ ಇದು ಸ್ವಂತವಾಗಿ ಸಿಕ್ಕಿದಲ್ಲ, ಎಲ್ಲ ಐತಿಯಲ್ಲಿ ಟ್ರೈನಿಂಗ್.
ಮಿದ್ಯಾನ್ ದೇಶದಲ್ಲಿ ನಡೀತು ಟ್ರೈನಿಂಗ್. ಹಲ್ಲೆಲೂಯಾ. ಮಿದ್ಯಾನ್ ದೇಶದಲ್ಲಿ ಆ ಕುರುಬನಾಗಿದ್ದಾಗ ಇದೆಯಲ್ಲ, ಆ ಸಮಯದಲ್ಲಿ ಟ್ರೈನಿಂಗ್ ನಡೆಯಿತು. ಕುರಿಗಳನ್ನ ಸಾಕುವಂತ ಸಂದರ್ಭದಲ್ಲಿ ಅದನ್ನು ಕುರಿಗಳಿಗೆ ಆದಂತ ನೋವುಗಳನ್ನ ಅದನ್ನು ಸ್ಪಂದಿಸ್ತಾ ಇದೆ ನೋಡಿ. ಆ ಕುರಿಗಳಿಗೆ ಬೇಕಾದ ನೀರಡಿಕೆ ಆಗಿರಬಹುದು, ಹುಲ್ಲುಗಾವಲು ಇರುವಂತ ಸ್ಥಳಕ್ಕೆ ಕರೆದುಕೊಂಡು ಹೋಗಬಹುದಾಗಿರ್ಬೋದು, ಅವುಗಳ ಕಾಲುಗಳಿಗೆ ಪೆಟ್ಟಾಗಿರಬಹುದು, ಅಥವಾ ಯಾವುದೋ ಪ್ರಾಣಿಗಳು, ಕಾಡು ಪ್ರಾಣಿಗಳು ಬಂದು ಅವರನ್ನ ಆಕ್ರಮಣ ಮಾಡೋದಾಗಿರ್ಬೋದು, ಅದನ್ನ ರಕ್ಷಿಸಿ ಕಾಪಾಡಿದಾಗಿರಬಹುದು. ಇದೆಲ್ಲ ಕಾರ್ಯವನ್ನ ಮಾಡುವಾಗ ಮೋಶೆ ಏನು ಕಲ್ತ, ನನ್ನ ಕೆಳಗಡೆ ಇರುವಂತ ಈ ದಿವಸ ಜನರಿದ್ದಾರೆ, ಇವರು ಕೂಡ ಕುರಿಗಳ ರೀತಿಯಲ್ಲಿರುವವರು, ಬಳಲಿದ ಜನ ಅನ್ಕೊಂಡು ಕರುಣೆ ತೋರಿಸುವಂತೆ ಆ ಟ್ರೈನಿಂಗ್ ಅವನನ್ನು ನಡೆಸಿದೆ ಎಂದು ನಾವು ನೋಡ್ತೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತಿನ ದಿವಸ ಬೇರೆ ನಮಗೆ ಏನಾಗುತ್ತೆ ಅಂದ್ರೆ, ಬೇರೆಯವರ ಒಂದು ನೆಗೆಟಿವ್ ಸಿಕ್ಕಿದಾಗ ನಮಗೆ ಖುಷಿ ಆಗುತ್ತೆ. ಕೆಲವು ಸಾರಿ ನೋಡುವಾಗ ನಾವು ನೆಗೆಟಿವ್ ಆಗಿ ಅವರ ಬಗ್ಗೆ ಮಾತನಾಡುವಂತೆ ನಮ್ಮನ್ನ ಪ್ರೇರೇಪಣೆ ಆಗುತ್ತೆ, ಅಥವಾ ಸಿಟ್ಟು ಬರುತ್ತೆ, ಅಥವಾ ದೇವರಿಗೆ ವೈರಾಗ್ಯವುಳ್ಳವರಾಗಿ ನಾವು ಸಿಟ್ಟಾಗಿ ಮಾತಾಡ್ತೇವೆ. ಆದ್ರೆ ನಮ್ಮ ಇಮೋಷನ್ ಸಹಜ. ಮನುಷ್ಯನಿಗೆ ಇದು ಬರಲಿಲ್ಲ ಅಂತಂದ್ರೆ ಅವನು ಜೀವ ಇಲ್ಲ ಅಂತ ಅರ್ಥ. ಆದರೆ ತದನಂತರ ಎರಡನೇ ಒಂದು ದೇವ ಮನಸ್ಸು ಹೊಂದಿದವರಾಗಿ ನಾವು ಯಾವಾಗ ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೋ, ದೇವರ ಮುಂದೆ ವಿಜ್ಞಾಪನೆ ಮಾಡ್ತೇವೋ, ದೇವರ ಮುಂದೆ ಕೋಪಾಗ್ನಿಯನ್ನು ತೆಗೆದು ಹಾಕುವಂತ ಕರ್ತನ ಸನ್ನಿಧಿಯಲ್ಲಿ ಕೇಳಿಕೊಡ್ತೇವೋ. ಯಾಕಂದ್ರೆ ನಾವು ಅನೇಕ ಬಾರಿ ನೋಡ್ರಿ, ಅವರು ಕೆಲವು ಗೊತ್ತಿದ್ದೇ ಪಾಪ ಮಾಡ್ತಾರೆ, ಆದ್ರೆ ಗೊತ್ತಿದ್ದು ಪಾಪ ಮಾಡಿದ್ರು ಕೂಡ ದೇವರ ಮುಂದೆ ಕರ್ತನೆ ಇವರು ಎಡಗೈ ಬಲಗೈ ತಿಳಿಯದವರು, ಕರ್ತನೆ ಇವರನ್ನ ಕ್ಷಮಿಸಿ ಬಿಡಿ ಅಂತ ಕೇಳ್ತೇವೋ, ದೇವರು ಅವರ ಪಾಪಗಳನ್ನು ಕ್ಷಮಿಸುತ್ತಾನೆ. ನಮ್ಮ ಪಾಪಗಳನ್ನು ಕೂಡ ಆತನು ಕ್ಷಮಿಸುವಾತನಾಗಿದ್ದಾನೆ. ಹಲ್ಲೆಲೂಯಾ. ಇನ್ನೊಂದು ವಿಚಾರವನ್ನು ಹೇಳಿ ಮುಗಿಸಿಬಿಡ್ತಾರೆ. ಇನ್ನು ವಿಮೋಚನಕಾಂಡ 33ನೇ ಅಧ್ಯಾಯ 15ನೇ ವಚನ. ವಿಮೋಚನಕಾಂಡ 33ನೇ ಅಧ್ಯಾಯ 15ನೇ ವಚನ. ದೇವರಿಗೆ ಎಷ್ಟು ಕೋಪ ಹೋಯ್ತು. ಆದ್ರೆ ಇನ್ನೊಂದು ವಿಚಾರ ಇದೆ, ಬೇಸರ ಇದೆ. ಆ ಬೇಸರ ಎಲ್ಲಿ ಗೊತ್ತಾಗುತ್ತೆ ದೇವರಿಗೆ ಇರುವಂತ ಬೇಸರ ತನ್ನ ಜನರ ಮೇಲೆ. 33ನೇ ಅಧ್ಯಾಯ 15ನೇ ವಚನ. ಇದಕ್ಕೆ ಮೋಶೆ, ನೀನೇ ನಮ್ಮ ಸಂಗಡ ಬಾರದೆ ಹೋದರೆ, ಏನಂತಾರೆ ದೇವರು, ನಾನು ನಿಮ್ಮ ಜೊತೆ ಬರೋದಿಲ್ಲ, ನಾನು ಯಾರನ್ನ ಕಳಿಸ್ತೀನಿ, ದೇವದೂತರನ್ನ ಕಳಿಸ್ತೀನಿ, ಅವನು ನಿಮ್ಮ ಮುಂದೆ ದಾರಿ ತೋರಿಸ್ತಾನೆ, ನಿಮ್ಮನ್ನು ವಾಗ್ದಾನ ದೇಶಕ್ಕೆ ಸೇರಿಸ್ತಾನೆ, ನಿನಗೆ ಅಲ್ಲಿ ಜೀವಿಸಬೇಕು ಅಂತ ಆಸಕ್ತಾನೆ, ನಾನು ವಾಗ್ದಾನ ಮಾಡಿದ ನೆನಪಿಸಿದೆ ತಾನೆ, ಅದನ್ನು ನಾನು ನೆರವೇರಿಸ್ತೀನಿ ಅಂತ ಅನ್ಕೊಂಡು ಕಳಿಸ್ತೀನಿ. ಆದರೆ ಮೋಶೆ ಏನ್ ಮಾಡ್ತಾನೆ, ಮೋಶೆ ನೋಡ್ರಿ, ಮನುಷ್ಯರು ಜಗಳ ಆಡ್ಕೊಂಡ್ರೆ ಅಲ್ಲಿ ಮಧ್ಯಸ್ಥಿಕೆ ವಹಿಸೋದೇ ಕಷ್ಟ. ಇಲ್ಲಿ ಯಾರಿಗೂ ವ್ಯಾಧಿ ನಡೀತದೆ, ದೇವರಿಗೂ ಮನುಷ್ಯರಿಗೂ ವ್ಯಾಧಿ ನಡೀತಿದೆ. ಮಧ್ಯಸ್ಥಿಕನಾಗಿ ಯಾರು ನಿಂತಿದ್ದಾನೆ, ಪಂಚಾಯತಿ ಮಾಡಕ್ಕೆ ಯಾರು ನಿಂತಿದ್ದಾನೆ, ಮೋಶೆ ನಿಂತಿದ್ದಾನೆ. ಈ ಪಂಚಾಯತಿಯಲ್ಲಿ ಯಾರ ಜೊತೆಯಲ್ಲಿಲ್ಲ, ಒಬ್ಬನೇ ಇರೋದು, ಒಬ್ಬನೇ ಮಾತಾಡ್ತಾ ಇದ್ದಾನೆ. ಈ ಕಡೆನೂ ಮಾತಾಡ್ತಾ ಇದ್ದಾನೆ, ಆ ಕಡೆನೂ ಮಾತಾಡ್ತಾ ಇದ್ದಾನೆ, ಈ ಕಡೆನೂ ಹೇಳ್ತಾ ಇದ್ದಾನೆ, ಆ ಕಡೆನೂ ಹೇಳ್ತಾ ಇದ್ದಾನೆ. ಇವರು ಒಂದು ರೀತಿಯಲ್ಲಿದ್ದಾರೆ, ಅವರು ಒಂದು ರೀತಿಯಲ್ಲಿ ಎಲ್ಲ ಮಾತುಗಳನ್ನ ಹೇಳ್ತಿದ್ದಾರೆ. ಈಗ ಮೋಶೆ ಏನ್ ಮಾಡಿದೆ, ದೇವ್ರೇನ್ ಹೇಳಿದ್ರು, ನಾನ್ ನಿಮ್ ಜೊತೆ ಬರೋದಿಲ್ಲ ಅಂತ ಅನ್ಕೊಂಡು ಹೇಳಿದಾಗ ಮೋಶೆ ಏನ್ ಮಾಡ್ತಾನೆ, ನೀನೇ ನಮ್ಮ ಸಂಗಡ ಬಾರದೆ ಹೋದರೆ ನಮ್ಮನ್ನು ಇಲ್ಲಿಂದ ಹೋಗಗೊಡಿಸಬಾರದು. ಹಲ್ಲೆಲೂಯಾ. ದೇವರನ್ನ ತನ್ನ ಪ್ರೀತಿಯ ಮಾತುಗಳಿಂದ ಯಾವ ರೀತಿಯಲ್ಲಿ ಮೋಶೆ ಕಟ್ಟಿ ಹಾಕ್ತಾ ಇದ್ದಾನೆ ಅಂತಂದ್ರೆ, ನೋಡ್ರಿ, ದೇವರನ್ನ ಕಟ್ಟಿ ಹಾಕುವಂತ ಮಾತು ಯಾವುದೆಂದು ನೋಡುವಾಗ ಪ್ರೀತಿಯ ಮಾತುಗಳಿಂದ ನೋಡ್ತಾರೆ. ಹಲ್ಲೆಲೂಯಾ. ಆತನು ಕೂಡ ತನ್ನ ಜನರನ್ನು ಯಾವ ರೀತಿ ಕಟ್ಟಿ ಹಾಕಿದ್ರು ಗೊತ್ತಾ, ಪ್ರೀತಿಯ ಮಾತಿನಿಂದಲೇ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ತನ್ನ ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಒಬ್ಬ ಮಗನನ್ನ ಆತನು ಕೊಟ್ಟನೆಂದು ನಾವು ನೋಡ್ತೇವೆ. ಅದರಿಂದಲೇ ಆತನ ಪ್ರೀತಿ ಪ್ರಕಟವಾಯಿತು. ಹಲ್ಲೆಲೂಯಾ, ಪ್ರಕಟವಾಯಿತು. ಇಲ್ಲಿ ಮೋಶೆ ದೇವರನ್ನ ಒಂದು ಮಟ್ಟಕ್ಕೆ ಕಟ್ಟಿ ಹಾಕ್ತಿದ್ದೇನೆ ಹೇಗೆಂದು ನೋಡುವಾಗ ತನ್ನ ಪ್ರೀತಿಯ ಮಾತುಗಳಿಂದ, ಮತ್ತು ಯಾವ ಮಾತನ್ನ ದೇವರು ಹೇಳಿದಾರೋ ಅದನ್ನ ನೆನಪಿಸಿ ಕೊಡೋದ್ರಿಂದ ಮೋಶೆ ಕಟ್ಟಿ ಹಾಕ್ತಾ ಇದ್ದಾನೆ. ನನಗೂ ನಿನ್ನ ಪ್ರದೇವರಾದ ಇವರಿಗೂ ನಿನ್ನ ಅನುಗ್ರಹ ದೊರಕಿದೆಂಬುದು ನೀನೇ ನಮ್ಮ ಸಂಗಡ ಬರುವುದರಿಂದಲೇ ಹೊರತು ಬೇರೆ ಯಾತರಿಂದ ನಮಗೆ ತಿಳಿದು ಬರುವುದು. ನೀನು ನಮ್ಮ ಜೊತೆ ಬರದೇ ಹೋದ್ರೆ ನಮ್ಗೆ ಯಾವ ಅನುಗ್ರಹ ಬೇಕಪ್ಪ, ಯಾವ ಆಶೀರ್ವಾದ ಬೇಕು, ಯಾವ ನೀರು ಬೇಕು, ಯಾವ ಮಾಂಸ ಬೇಕು, ಯಾವ ಒಂದು ಮನ್ನ ಬೇಕು, ನೀನು ಬರ್ಬೇಕಷ್ಟೇ. ಟೋಟಲಿ ಕ್ಲೋಸ್. ದೇವ್ರು ಏನ್ ಮಾಡಿದ್ರೆ ಅಂದ್ರೆ, ದೇವರು ಸಂಪೂರ್ಣವಾಗಿ ತನ್ನ ಮನಸ್ಸು ಕೋಪ ಆಗಿ ಹೇಗಿತ್ತು, BP ಹೆಂಗಿತ್ತು ಹಂಗೆ ಡೌನ್ ಆಯಿತು. ಮೋಶೆ ಮಾತುಗಳನ್ನು ಕೇಳಿ ಒಬ್ಬ ಭಕ್ತನ ಮಾತಿಗೆ ಮರುಗುವ ದೇವರ ಆತನಾಗಿದ್ದಾನೆ. ಹಾಗಾದ್ರೆ ಅದನ್ನ ಎಷ್ಟು ಒಳ್ಳೆಯವನಲ್ಲ. ಹಳೆ ಒಡಂಬಡಿಕೆಯಲ್ಲಿ ನಾವು ಹೇಳ್ತೀವಿ, ದೇವರನ್ನು ಯಾವ ರೀತಿಯಲ್ಲಿ ಹಿಟ್ಲರ್ ರೀತಿಯಲ್ಲಿ ಇಟ್ಟಿದ್ದೀವಿ. ಎಲ್ಲರೂ ಅಂತಾರೆ, ಹಳೆ ಒಡಂಬಡಿಕೆ ದೇವರು ಶಿಕ್ಷಿಸ್ತಾ ಇದ್ರು, ಕೋಪಿಸ್ತಾ ಇದ್ರು, ಕೊಲ್ತಾ ಇದ್ರು. ನೋ, ಆತನು ಕೊಲ್ತಾ ಇರಲಿಲ್ಲ. ಜನರ ಸ್ವಭಾವ ಇದೆಯಲ್ಲ,
ಜನರ ಸ್ವಭಾವ ಇಲ್ಲ. ಈ ರೀಸೆಂಟ್ಲಿ ನಾವು ಇದು ತಾಯಿ ಕಾರ್ಡ್ ಮಾಡೋದಕ್ಕೆ ಅಂಗನವಾಡಿ ಹೋಗಿದ್ವಿ. ಅಂಗನವಾಡಿ ಹೋಗಿದಾಗ ಇರೋ ಎಷ್ಟು ಗೊತ್ತು ಮಕ್ಕಳು, 11 ಜನ ಮಕ್ಕಳು. 11 ಜನ ಮಕ್ಕಳು ಇಡೀ ಅಂಗನವಾಡಿನ ಒಂದು ರೀತಿಯಲ್ಲಿ ಮಾಡ್ಬಿಟ್ಟಿದ್ವಿ. ಕಯ ಭಯ ಅಂತ ಇದ್ದಾವೆ. ಅಲ್ಲಿ ಬೇರೆ ಫುಡ್ ಬೇರೆ ಬರ್ತಾ ಇದೆ. 2 ಟೀಚರ್ ಆ 11 ಮಕ್ಕಳನ್ನ 2 ಟೀಚರ್ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. 2 ಟೀಚರ್. ನಾವಿಬ್ರು ಕೂತಿದ್ದೀವಿ. ನಮ್ಗೇನಂತಂದ್ರೆ ಇವ್ರಿಗೆ ಹ್ಯಾಂಡಲ್ ಮಾಡಕ್ ಆಗಲ್ಲ ಅನ್ಸುತ್ತೆ, ನಾವೇ ಇದ್ದು ಬಿಡೋಣ ಅಂತ ನನ್ನ ರೀತಿಯಲ್ಲಿ ಆಗ್ಬಿಡುದು. ಏನು ಒಬ್ಬೆ ಹೊಡಿತವೆ, ಅದು ಹೊಡಿತವೆ, ಜಗಳ ಆಡ್ತವೆ, ಗುದ್ದಾಡ್ತವೆ, ಬೀಳ್ತವೆ, ಒಣ್ಣಾಡ್ತವೆ. ಈ ಒಬ್ಬ ನೋಡಿದ್ರೆ ಒಬ್ಬ ಒಂದು ರೀಸಸ್ ಹೋಗ್ಬೇಕು ನನ್ಗೆ ನೀನ್ ಕೇಳ್ದ, ಅವ್ನು ಹೋದ. ಅವ್ನು ಕೇಳಿದ ಇನ್ನು 1 ನಿಮಿಷ ಆಗಿಲ್ಲ, ಇನ್ನೊಬ್ಬ ಬಂದ್ರೆ 12 ಜನ ಬಂದ್ರು. ಅದಕ್ಕೆ ಟೀಚರ್ ಹೇಳಿದ ಅವನು ಹೋಗಿ ಬಂದು ಆದ್ಮೇಲೆ ಹೋಗು ಅಂತ ಅನ್ಕೊಂಡ್ರೆ. ಸೊ ನೋಡ್ರಿ, ಅಷ್ಟು ಆ 11 ಜನರನ್ನ ಮ್ಯಾನೇಜ್ ಮಾಡೋದು ಎಷ್ಟು ಕಷ್ಟ ಇದೆ. ನನಗೂ ಒಂದ್ಸರಿ ಕ್ಲಾಸ್ ಲೀಡರ್ ಮಾಡಿದ್ರು. 7th ಸ್ಟ್ಯಾಂಡರ್ಡ್ 6th ಸ್ಟ್ಯಾಂಡರ್ಡ್ ನಾವಿದ್ದೇವೆ. ಆವಾಗ ಈ ಇದಕ್ಕೆ ಟ್ರೈನಿಂಗ್ಗೆ, ಈ ಸೆನ್ಸೆಕ್ಸ್ಗೆ ಇದಕ್ಕೆ ಹೋಗ್ತಾರೆ ಟೀಚರ್ಸ್. ಆವಾಗ ಟೀಚರ್ ಇಲ್ಲರ ಟೈಮಲ್ಲಿ 6th ಸ್ಟ್ಯಾಂಡರ್ಡ್ ಇರುವಂತ ಮಕ್ಕಳನ್ನ ಹೋಗಿ ಲೀಡರ್ ಆಗಿ ಮಾಡ್ತಾರೆ, ಕ್ಲಾಸ್ ಲೀಡರ್ಸ್ ಮಾಡ್ತಾರೆ. 2nd ಸ್ಟ್ಯಾಂಡರ್ಡ್ ಹೋಗಿದ್ದೆ, 4th ಸ್ಟ್ಯಾಂಡರ್ಡ್ ಹೋಗಿದ್ದೆ. 4th ಸ್ಟ್ಯಾಂಡರ್ಡ್ ನನ್ನ ತಮ್ಮನ ಕ್ಲಾಸೆ, ನನ್ನ ತಮ್ಮನ ಫ್ರೆಂಡ್ಸು ಎಲ್ಲ ಅಲ್ಲಿದ್ದಾರೆ. ನಾನು ಹೋಗಿದ್ದೆ. ಹೋದ ಟೈಮಲ್ಲಿ ಏನು ಅಯ್ಯೋ ಮಂಗನಾಟ. ಒಂದು ಬೆಂಚಿಂದ ಒಂದು ಬೆಂಚ್ಗೆ ಇನ್ನು ಬೆಂಚ್. ಅದರಲ್ಲಿ ಮಾತ್ರ ಒಬ್ಬ ಇಷ್ಟೇ ಇದ್ದಾನೆ. ಅವನ ಹೆಸರು ಇದು ಕೂಡ ಯಜ್ಞೇಶ್ ಅಂತ. ಅವನ ಹೆಸರು ಯಜ್ಞೇಶ್. ಹಿಂಗಿಂದ ಹಿಂಗಿಗೆ ಆಡ್ತಾ ಇದ್ದಾನೆ. ಅಲ್ಲಿ ಆಡ್ತಾನೆ, ಇಲ್ಲಿ ಆಡ್ತಾನೆ. ನಾನು ಹಿಡಿಯಕ್ಕೆ ಹೋದ್ರೆ ಸಿಗ್ತಾ ಇಲ್ಲ. ಅಲ್ಲಿ ಓಡಾಡ್ತಾನೆ, ಇಲ್ಲಿ ಕಂಬದ ಕೆಳಗಡೆ ಬರ್ತಾನೆ, ಬೆಂಚ್ ಕೆಳಗಡೆ ಹೋಗ್ತಾನೆ. ಇಲ್ಲಿ ಬಂದು ನಾನು ಏನಂತಂದ್ರೆ ಇವನನ್ನು ಇವತ್ತು ಬಿಡೋದಿಲ್ಲ ನಾನು ತಂದ್ಕೊಂಡು ಏನ್ ಮಾಡಿದೆ, ಹಿಡಿದು ಎಲ್ಲೋ ಒಂದು ಹೊಡಿಯಕ್ಕೆ ಹೋದೆ. ಹೊಡೆದು ಎಲ್ಲಿ ಬಿಡುತ್ತೆ ಅಂತಂದ್ರೆ ಅವನ ಸೀಕ್ರೆಟ್ ಪಾರ್ಟ್ ಕಡೆ ಬಿತ್ತು. ನನಗೆ ಜೀವ ಮೇಲೋಗಿ ಕೆಳಗಡೆ ಇದ್ದಂಗೆ ಆಯ್ತು. ಆಮೇಲೆ ನೋಡ್ರೆ ಎಲ್ಲಿದ್ದಾನೋ ಇಲ್ಲೋ ಅನ್ನೋ ರೀತಿ. ಯಾಕಂದ್ರೆ ಈಗ ಮೊದಲೇ ಸಾರಿ ಲೀಡರ್ ಮಾಡಿದ್ದಾರೆ, ಇವತ್ತು ಲೀಡರ್ನ ಡೈರೆಕ್ಟ್ ತೆಗೆದುಕೊಂಡು ಹೋಗ್ತಾರೆ, ಏನೋ ಮನೆಗೆ ಕಳಿಸ್ತಾರೆ ಅಂತ ಅನ್ಸುತ್ತೆ. ಆದ ನಂತರ ಸ್ವಲ್ಪ ಆದ್ಮೇಲೆ ನಮ್ಗೆ ಸಮಾಧಾನ. ಆದ್ರೆ ಲೀಡರ್ ಆಗೋದು ದೊಡ್ಡದಲ್ಲ, ಸಿಚುವೇಶನ್ ನ ಮ್ಯಾನೇಜ್ ಮಾಡೋದಿದೆಯಲ್ಲ, ಇಟ್ಸ್ ವೆರಿ ಟಫ್, ವೆರಿ. ಅದಕ್ಕೋಸ್ಕರ ನಾವು ಲೀಡರ್ ಆಗೋದು ದೊಡ್ಡದಲ್ಲ, ಎಲ್ಲ ವಿಚಾರಗಳನ್ನು ಮ್ಯಾನೇಜ್ ಮಾಡೋದು. ನೋಡ್ರಿ, ಈ ಮೋಶ ಯಾವ ರೀತಿಯಲ್ಲಿ ತಾಳ್ಮೆಯಾಗಿ ಜನಗಳಿಗೂ ಬೈದೆ, ಜಾಸ್ತಿ ಜನಗಳನ್ನು ನೋಯಿಸಿದೆ, ದೇವರಿಗೂ ಏನು ಮಾಡಿದೆ, ದೇವರಿಗೂ ಪ್ರಶ್ನೆ ಮಾಡಿದೆ, ದೇವರ ಸಂವಿಧಾನದಲ್ಲಿ ಯಾವ ರೀತಿಯಲ್ಲಿ ಹ್ಯಾಂಡಲ್ ಮಾಡ್ತಾ ಇದ್ದಾನೆ, ಯಾವ ರೀತಿಯಲ್ಲಿ ಕವರ್ ಮಾಡ್ತಾ ಇದ್ದಾರೆ. ನೋಡ್ರಿ, ನಮ್ಗೆ ಅನ್ಸೋದಿಲ್ವಾ ಆ ಒಂದು ಇಸ್ರೇಲ್ರ ತಾಯಿ ಮೋಶೆಗೆ ಅನ್ಸೋದಿಲ್ವಾ? ಇಸ್ರೇಲ್ರ ತಾಯಿ ಮೋಶೆ ರೀತಿಯಲ್ಲಿ ಅನ್ಸೋದಿಲ್ವಾ? ಅದೇ ರೀತಿ ಒಬ್ಬ ನಾಯಕನಾದವನು ನಾವು ಕೂಡ ನಮ್ಮ ಕೆಳಗಡೆ ಜನರ ತಾಯಿಯಾಗಿ ನಾವು ನಿಲ್ಲಬೇಕು, ತಂದೆಯಾಗಿ ನಾವು ನಿಲ್ಲಬೇಕು. ಆ ಪರಮ ತಂದೆಯ ಮುಂದೆ, ಆ ಕರುಣಾಸ್ವರೂಪನ ಮುಂದೆ, ಆ ದಯಾಪರನ ಮುಂದೆ ಇವನು ದಯೆಯನ್ನ ಹೇಳ್ಕೊಡ್ತಾ ಇದ್ದಾನೆ. ದೇವರು ಸಿಟ್ಟಾಗ್ಲಿಲ್ಲ, ನೀನ್ ನನ್ಗೆ ಹೇಳ್ಕೊಡ್ತೀಯ ಅಂತ ಅನ್ಕೊಂಡು ಸಿಟ್ಟಾಗ್ಲಿಲ್ಲ. ಆತನು ಕೂಡ ದಯಾಪರನ ಎಲ್ಲವನ್ನು ಮ್ಯಾನೇಜ್ ಮಾಡಿದ. ಹಲ್ಲೆಲೂಯಾ. ಯಾಕಂದ್ರೆ ಆತನಿಗೆ ಗೊತ್ತು ಇವನು ಒಳಗಡೆ ಎಲ್ಲಿಂದ ದಯ ಬಂತು, ಇವನ ಒಳಗಡೆ ಎಲ್ಲಿ ಪ್ರೀತಿ ಬಂತು, ಇವನ ಒಳಗಡೆ ಎಲ್ಲಿ ಆ ಕರುಣೆ ಬಂತು. ಈ ಕರುಣಾಮೂರ್ತಿಯಾಗಿರುವಂತ, ಕರುಣಾ ಸ್ವರೂಪನಾಗಿರುವಂತ ನನ್ನಿಂದಲೇ ಈತನ ಒಳಗಡೆ ಆ ಕರುಣೆ ಪ್ರೀತಿ ಎಲ್ಲವೂ ಬಂದಿದ್ದು. ಅದಕ್ಕೋಸ್ಕರ ಈ ರೀತಿಯಲ್ಲಿ ಮಾತಾಡ್ತಿದ್ದಾನೆ. ದೇವರಿಗೆ ಅನಿಸ್ತವೇನೋ ಆ ಆತ್ಮ ನನ್ನದಲ್ವಾ? ಹಲ್ಲೆಲೂಯಾ. ಆ ಪರಿಶುದ್ಧಾತ್ಮನ ಪ್ರೇರೇಪಣೆಯಿಂದ ತಾನೇ ಇವನು ಮಾಡ್ತಾ ಇರೋದು. ಆ ಪರಿಶುದ್ಧಾತ್ಮನ ಕಾರ್ಯ ತಾನೇ ನನ್ನ ತ್ರಯೇಕದಲ್ಲಿ ಒಬ್ಬ ವ್ಯಕ್ತಿತ್ವವಾದ ಪರಿಶುದ್ಧಾತ್ಮನೇ ಆತನ ಒಳಗಡೆ ಇದ್ದು ಈ ಕಾರ್ಯವನ್ನು ಮಾಡುತ್ತಿದ್ದಾನಲ್ಲ, ನಾನು ಬೆಂಬಲವನ್ನು ಕೊಡಲೇಬೇಕು ಎನ್ನುವಂತಹ ಮಾತಿಗೆ ಕರ್ತನ ಬರ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನೀನ್ ಬರದೆ ಹೋದ್ರೆ ನಾವೆಲ್ಲೂ ಆಗೋದಿಲ್ಲ, ನಾವಿಲ್ಲೇ ಕೂರ್ತೀವಿ ಅನ್ನೋ ರೀತಿಯಲ್ಲಿ ಮೋಶೆ ಹೇಳಿದಾಗ ದೇವರು ಒಪ್ಕೊತಾನೆ. ಅದಕ್ಕೆ ತಿಮೋತಿಗೆ ಪೌಲ ಒಂದು ಮಾತನ್ನು ಹೇಳ್ತಾನೆ. 1 ತಿಮೋತಿ 2ನೇ ಅಧ್ಯಾಯ 1-2 ವಚನಗಳು. 1 ನಿಮಿಷದಲ್ಲಿ ನನ್ನ ಸಂದೇಶವನ್ನು ನಾನು ಮುಗಿಸ್ತೇನೆ. 1 ತಿಮೋತಿ 2ನೇ ಅಧ್ಯಾಯ 1-2 ವಚನಗಳು. ಎಲ್ಲದಕ್ಕಿಂತ ಮೊದಲು ಮನುಷ್ಯರೆಲ್ಲರಿಗೋಸ್ಕರ ದೇವರಿಗೆ ವಿಜ್ಞಾಪನೆಗಳನ್ನು, ಪ್ರಾರ್ಥನೆಗಳನ್ನು, ಮನವಿಗಳನ್ನು, ಸ್ತುತಿಗಳನ್ನು ಮಾಡಬೇಕೆಂದು ಬೋಧಿಸುತ್ತೇನೆ. ಎಲ್ಲದಕ್ಕಿಂತಲೂ ಏನಂತೆ? ಮನುಷ್ಯರಿಗೋಸ್ಕರ ದೇವರಿಗೆ ವಿಜ್ಞಾಪನೆಗಳನ್ನು, ಪ್ರಾರ್ಥನೆಗಳನ್ನು, ಮನವಿಗಳನ್ನು, ಸ್ತುತಿಗಳನ್ನು ಮಾಡಬೇಕೆಂದು ಬೋಧಿಸುತ್ತೇನೆ. ಎಲ್ಲರಿಗೋಸ್ಕರ, ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಕೆಳಗಡೆ ಇರುವಂತಹ ಮನುಷ್ಯರು, ನೀವು ಕಂಡಂತ ಮನುಷ್ಯರಿಗೋಸ್ಕರ, ನಿಮ್ಮ ಒಂದು ಯಾರು ಇದ್ದಾರೆ ವ್ಯಕ್ತಿಗಳಿಗೋಸ್ಕರ, ಅವ್ರಿಗೋಸ್ಕರ ನಾವೇನ್ ಮಾಡ್ಬೇಕು? ವಿಜ್ಞಾಪನೆ ಮಾಡ್ಬೇಕಂತೆ,
ಪ್ರಾರ್ಥನೆ ಮಾಡಬೇಕಂತೆ, ಮನವಿ ಮಾಡಬೇಕಂತೆ, ಅವರನ್ನು ನನಗೆ ಇಲ್ಲಿ ಕೊಟ್ಟಿದ್ದಕ್ಕೋಸ್ಕರ ಸ್ತುತಿಯನ್ನ ಮಾಡಬೇಕಂತೆ. ಹಲ್ಲೆಲೂಯಾ. ಇಷ್ಟನ್ನ ಪೌಲನು ಯಾರಿಗೆ ಸೀನಿಯರ್ ಫಸ್ಟ್ ಜೂನಿಯರ್ ಫಸ್ಟ್ ಏನೇನು ಹೇಳ್ಕೊತಾ ಇದ್ದಾನೆ, ಆ ಒಂದು ತಿಮೋತಿಗೆ ಹೇಳ್ಕೊತಾ ಇದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ನಾವು ನಾಯಕತ್ವದ ವಿಚಾರವಾಗಿ ಕಲಿತುಕೊಂಡಿದ್ದೇವೆ. ನಾಯಕತ್ವದ ವಿಚಾರ ಕಲಿತುಕೊಂಡ್ವಿ. ನಾವು ಕೂಡ ಅನೇಕ ತಪ್ಪುಗಳನ್ನು ಮಾಡ್ತೀವಲ್ಲ, ಆದರೆ ದೇವರು ಕ್ಷಮಿಸಿದ್ದಾನೆ. ನನ್ನ ಜೀವಿತದಲ್ಲಿ ರೀಸೆಂಟ್ಲಿ ನಮಗೊಂದು ಡೆಕೋರೇಷನ್ ಮಾಡುವಂತ ಸಮಯದಲ್ಲಿ ತಪ್ಪು ನಡೆದಂತೆ. ಡೆಕೋರೇಷನ್ ಮಾಡುವಂತ ಸಮಯದಲ್ಲಿ ನಾವು ಡೆಕೋರೇಷನ್ ಟೀಮ್ ಚರ್ಚೆ ಮಾಡಿದ್ವಿ, ಒಂದು ಡೆಕೋರೇಷನ್ ಮಾಡೋಣ ಅಂತ ಅನ್ಕೊಂಡು. ಆ ಡೆಕೋರೇಷನ್ ಚಿತ್ರಣ ಆ ರೀತಿ ಆಗುತ್ತೆ ಅನ್ನೋದು ನನಗೆ ಮನಸ್ಸಿಗೆ ಬರಲಿಲ್ಲ. ಆದರೆ ಸ್ವಲ್ಪ ಮಟ್ಟಿಗೆ ಚಿತ್ರಣ ಇತ್ತು, ಆದ್ರೂ ಕೂಡ ಏನು ಆಗಲ್ಲ ಅಂತ ಅನ್ಕೊಂಡು ಮುಂದುವರೆದೆ. ಅವ್ರದ್ದೇನು ತಪ್ಪಿಲ್ಲ, ಡೈರೆಕ್ಟ್ ಆಗಿ ನನ್ನ ಹತ್ರ ಬಂದು ಪರ್ಮಿಷನ್ ಕೇಳೋದು, ನಾನು ಪರ್ಮಿಷನ್ ಕೊಟ್ಟೆ. ಆದ್ರೆ ಆ ಡೆಕೋರೇಷನ್ ಅದು ಲೋಕದ ರೀತಿಯಲ್ಲಿರುವಂತ ಡೆಕೋರೇಷನ್ ಆಗಿತ್ತು. ಕೊನೆಗೆ ಅದನ್ನ ಪೂರ್ಣಗೊಂಡಾಗ ಅದನ್ನ ಎಲ್ಲರ ವಿಚಾರ ನನಗೆ ಎಲ್ಲ ಬಂದು ತಿಳಿ ಹೇಳಿದಾಗ ನನ್ಗೆ ಅರ್ಥ ಆಯ್ತು, ಎಂಥ ಒಂದು ಮಿಸ್ಟೇಕ್ ನನ್ನಿಂದ ಆಯ್ತು, ಎಂಥ ಒಂದು ತಪ್ಪು ನನ್ನಿಂದ ಆಯ್ತು, ಎಂಥ ಒಂದು ತಪ್ಪು ಆಗ್ಲಿಕ್ಕೆ ಹೋಗ್ತಾ ಇತ್ತು. ಅದು ಎಕ್ಸಿಕ್ಯೂಷನ್ ಆಗಿದ್ರೆ, ಒಂದು ವೇಳೆ ಆ ಕಾರ್ಯಕ್ರಮದಲ್ಲಿ ಅದು ಆ ಡೆಕೋರೇಷನ್ ಇದ್ದಿದ್ರೆ, ಕ್ರಿಸ್ಮಸ್ ಅಂದ್ರೆ ನ್ಯೂ ಇಯರ್ ಅನ್ಸುತ್ತೆ, ಕ್ರಿಸ್ಮಸ್, ಆ ಕ್ರಿಸ್ಮಸ್ಗೆ ಒಂದು ವೇಳೆ ಅದನ್ನು ಹಾಕಿದಿದ್ರೆ ನನಗೆ ಎಷ್ಟು ಜನರ ಮಾತನ್ನು ಕೇಳಬೇಕಾಗಿತ್ತು, ಎಷ್ಟು ಜನರ ಕಾಮೆಂಟ್ಸ್ ಗಳನ್ನ ಕೇಳಿದ, ಎಷ್ಟು ಜನರ ಟೀಕೆಯನ್ನು ಕೇಳಬೇಕಾದ್ರೆ ಅದನ್ನ ನನ್ನ ದೇವರು ಅದನ್ನ ಮಾಡೋದಕ್ಕೆ ಬಿಡ್ಲಿಲ್ಲ. ಹಲ್ಲೆಲೂಯಾ. ಮಾಡೋದಕ್ಕೆ ಬಿಡ್ಲಿಲ್ಲ. ನಾನು ಆ ದಿವಸ ಪಶ್ಚಾತ್ತಾಪ ಪಟ್ಟೆ. ನನ್ನ ಜೀವಿತದಲ್ಲಿ ಕರ್ತನೆ, ಈ ರೀತಿಯ ಕಾರ್ಯಕ್ಕೆ ಇನ್ನು ಮುಂದೆಯೂ ಇನ್ನೆಂದಿಗೂ ಈ ಕಾರ್ಯ ನಡೆಯಕೂಡದು, ನನ್ನಿಂದ ತಪ್ಪಾಗ್ಕೊಡದೆ ಸಪ. ಈ ರೀತಿಯ ಒಂದು ನಿನ್ನ ರಾಜ್ಯದಲ್ಲಿ ಲೋಕ ಸಂಬಂಧವಾದ ವಿಚಾರಗಳನ್ನು ತರುವಂತ ಕಾರ್ಯವನ್ನ ನೀನು ಮಾಡೋದಕ್ಕಿಂತ ಹೆಚ್ಚಾಗಿ ಈ ಲೋಕದಿಂದ ನನ್ನನ್ನು ತೆಗೆದು ಬಿಟ್ಟರೆ ಒಳ್ಳೆಯದು ಸ್ವಾಮಿ. ಯಾಕಂದ್ರೆ ನಿನ್ನ ರಾಜ್ಯದ ವಿರುದ್ಧವಾಗಿ, ನಿನ್ನ ವಿರುದ್ಧವಾಗಿ ನಿಲ್ಲುವುದಕ್ಕೆ ನನಗೆ ಮನಸ್ಸಿಲ್ಲ, ಅದನ್ನು ನೆನೆಸೋದಕ್ಕೆ ನನಗೆ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ ನಾನು ಕೇಳಿಕೊಂಡು ಅದಕ್ಕೆ ಆಗಿರುವಂತ ಖರ್ಚಿಗೆ ಶಿಕ್ಷೆ ಆಗ್ಬೇಕಲ್ಲ. ದೇವರು ಕೊಟ್ಟಿಲ್ಲ ಶಿಕ್ಷೆ, ಸೇವಕರು ಕೊಟ್ಟಿಲ್ಲ ಶಿಕ್ಷೆ, ನಾನೇ ನನಗೆ ಶಿಕ್ಷೆ ಕೊಟ್ಟೆ. ಏನಂತಂದ್ರೆ ಅದರ ಇರುವಂತ ಎಲ್ಲ ಖರ್ಚುಗಳನ್ನ ಮೋರ್ ದನ್ 3000 ಆಗಿತ್ತು ಅನ್ಸುತ್ತೆ, ನಾನೇ ಭರಿಸಿದೆ, ನಾನೇ ಅದನ್ನು ಕೊಟ್ಟೆ. ಯಾಕಂದ್ರೆ ಡೆಕೋರೇಷನ್ಗೆ ಅಮೌಂಟ್ ಇತ್ತು, ಆದ್ರೆ ಅದರಿಂದ ತೆಗಿಲಿಲ್ಲ, ನಾನೇ ಅದನ್ನು ಕೊಟ್ಟೆ. ಯಾಕೆ ಅಂತಂದ್ರೆ ಶಿಕ್ಷೆ ಆಗಲೇಬೇಕು. ಯಾಕಂತಂದ್ರೆ ಇವಾಗ ನನಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ಇನ್ನು ದೊಡ್ಡ ಪೊಸಿಷನ್ ಹೋಗುವಾಗ, ದೊಡ್ಡ ತಪ್ಪು ನಡೆದಾಗ ಆವಾಗ ನಾನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನನ್ನಿಂದ ಒಂದು ಜನ, ಒಂದು ಗುಂಪು ಬೇರೆ ದಿಕ್ಕಲ್ಲಿ ನಡೀತಾರೆ ಅಂತಂದಾಗ ಸಹಿಸಿಕೊಳ್ಳೋದಕ್ಕೆ ಆಗೋದಿಲ್ಲ ಬೇರೆ. ಯಾಕಂತಂದ್ರೆ ನಾನು ಅವ್ರಿಗೋಸ್ಕರ ರಕ್ತ ಸುರಿಸಿಲ್ಲ, ನಾನು ಅವರಿಗೋಸ್ಕರ ಆ ಒಂದು ಶಿಲುಬೆಯನ್ನು ಹೊತ್ತಿಲ್ಲ, ನಾನು ಅವರಿಗೋಸ್ಕರ ಮೊಳೆಯಿಂದ ಹೊಡೆಸಿಕೊಂಡಿಲ್ಲ, ನಾನು ಅವರನ್ನು ಈಡಿಯಿಂದ ಚುಚ್ಚಿಸಿಕೊಳ್ಳಿಲ್ಲ, ನಾನು ಅವರಿಗೋಸ್ಕರ ಸಭೆಯನ್ನು ಕಟ್ಟಿಲ್ಲ, ನಾನು ಅವರಿಗೋಸ್ಕರ ಅವರನ್ನು ಗಟ್ಟಿಯಾಗಿ ನಿಲ್ಲಿಸಿಲ್ಲ, ನಾನು ಅವರಿಗೋಸ್ಕರ ಕೌನ್ಸಿಲಿಂಗ್ ಅನ್ನು ಮಾಡಿಲ್ಲ, ನಾನು ಅವರಿಗೋಸ್ಕರ ನಾನು ಸರಿಯಾಗಿ ನಾನು ನಡೆಸಿಲ್ಲ, ಆ ದೇವರ ಚಿತ್ರದ ಪ್ರಕಾರವಾಗಿ ನಡೆಸಿಲ್ಲ. ನನ್ನ ಕರ್ತನು ನಡೆಸಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನು ಮಾಡಿರುವಂತ, ಆತನು ನಡೆಸಿರುವಂತ, ಆತನು ನಿಲ್ಲಿಸಿರುವಂತ ಆ ವ್ಯಕ್ತಿಗಳನ್ನ ತಪ್ಪು ದಾರಿಗೆ ಎಳೆಯುವುದಕ್ಕೆ ನನಗೆ ಯಾವ ಅಧಿಕಾರವೂ ಇಲ್ಲ. ಹಲ್ಲೆಲೂಯಾ. ಇದನ್ನ ಏನ್ ಹೇಳ್ತಾ ಇದ್ದೀನಿ ನಾನು, ನನ್ನ ಮನಸ್ಸಿನಲ್ಲಿ ಬಂದಂತ ಆಲೋಚನೆಗಳು, ಮಾತುಗಳಾಗಿದೆ. ಅದಕ್ಕೋಸ್ಕರವಾಗಿ ಕರ್ತನಲ್ಲಿ ಈಗಲೂ ಕೂಡ ಪ್ರಾರ್ಥನೆ, ನನ್ನನ್ನು ಕರ್ತನೆ ತಪ್ಪು ದಾರಿಗೆ ಎಳೆದು ಕರ್ತನೆ ನಾನು ಇನ್ನೊಬ್ಬರಿಗೆ ತಪ್ಪು ದಾರಿಯನ್ನು ಬೋಧಿಸುವಾಗ ನನ್ನನ್ನು ಮಾಡದಿರು ಸ್ವಾಮಿ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡೋಣ. ನಮ್ಮ ಜೀವಿತದಲ್ಲಿ ಕೂಡ ಅನೇಕ ವಿಚಾರಗಳು ಈ ರೀತಿಯಲ್ಲಿ ಏನಾದರೂ ನಡೆದಿರುವುದಾದರೆ ಕರ್ತನಲ್ಲಿ ಪಶ್ಚಾತ್ತಾಪ ಪಡೋಣ, ಕ್ಷಮೆಯನ್ನು ಹರಿಸೋಣ. ಕರ್ತನು ಬಿಡುಗಡೆಯನ್ನು ಕೊಡುವ ಆತನಾಗಿದ್ದಾನೆ, ಕರ್ತನು ನಮ್ಮನ್ನು ಕ್ಷಮಿಸುವ ದೇವರಾಗಿದ್ದಾನೆ, ಕರ್ತನು ನಮ್ಮನ್ನು ರಕ್ಷಿಸುವ ದೇವರಾಗಿದ್ದಾನೆ. ಹಾಲೆ ಪರಿಶುದ್ಧನ ದೇವರು ನಿನ್ನ ನಾಮಕ್ಕೆ ಸ್ತೋತ್ರವಾಗಿ. ಸರ್ವಶಕ್ತನೇ, ಸರ್ವ ಬಲ್ಲವನೇ, ಮಹಿಮೆಯುಳ್ಳ ದೇವರೇ, ಕರ್ತನೆ ನಿನ್ನ ಸನ್ನಿಧಿಯಲ್ಲಿ ಕರ್ತನೆ ನಮಗೆ ನ್ಯಾಯಕತ್ವವನ್ನು ನೀನು ಕೊಡುವುದಕ್ಕಾಗಿ ನಿನಗೆ ಸ್ತೋತ್ರ. ಆದರೆ ಕರ್ತನೆ ನಿನ್ನ ಚಿತ್ತ ಪ್ರಕಾರವಾಗಿ ನಾವು ಕೆಲಸ ಕಾರ್ಯಗಳನ್ನ ಮಾಡುವ ಹಾಗೆ ನಮಗೆ ಸಹಾಯದಸ್ತವನ್ನ ಚಾಚೇಸಪ್ಪ. ನಿನ್ನ ಚಿತ್ತ ವಿರುದ್ಧವಾಗಿ ಯಾವ ಕಾರ್ಯವನ್ನು ಮಾಡದೆ ನಮಗೆ ಸಹಾಯ ಮಾಡು ಕರ್ತನೆ. ಮೋಶೆ ಯಾವ ರೀತಿಯಲ್ಲಿ ಕರ್ತನೆ ರಾಜ ನಿನ್ನ ಜೊತೆಯು, ಅದೇ ರೀತಿಯಲ್ಲಿ ಜನರ ಜೊತೆಯು ಒಂದು ನಾಯಕತ್ವವನ್ನು ನಿಭಾಯಿಸಿದನು, ಅದೇ ರೀತಿಯಲ್ಲಿ ಸ್ವಾಮಿ ಪರಿಶುದ್ಧಾತ್ಮನೆ ನಮ್ಮ ಒಳಗಡೆ ಇದು ನೀನು ನಡೆಸಬೇಕಾಗಿ ನಿನ್ನಲ್ಲಿ ಕೇಳಿಕೊಳ್ತಾ ಇದ್ದಾವೆ. ಅದೇ ರೀತಿಯಲ್ಲಿ ಕರ್ತನೆ ರಾಜ ನಮ್ಮನ್ನ ಕರ್ತನೆ ತಪ್ಪು ದಾರಿಗೆ ಎಳೆಯುವಂತ, ನಮ್ಮ ಹಿಂದೆ ಬರುವಂತ ಜನರನ್ನು ತಪ್ಪು ದಾರಿಗೆ ಎಳೆಯುವಂತ ಎಲ್ಲಾ ಸೈತಾನನ ಕಾರ್ಯಗಳನ್ನು, ದುರಾತ್ಮನ ಕಾರ್ಯಗಳನ್ನ, ಎಲ್ಲ ತಂತ್ರಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಕ್ತವೆ. ಬಿಡುಗಡೆ ಉಂಟು ಮಾಡಿದಂತ ನಡೆಸು ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸುವಲ್ಲಿ ಕೊಡ್ತೇನೆ, ಜೀವವುಳ್ಳ ತಂದೆ. ಆಮೆನ್. ಹಲ್ಲೆಲೂಯಾ.